ಹಾಯ್ ಫ್ರೆಂಡ್ಸ್, ನಮಸ್ಕಾರ. KSOನ ವಿಡಿಯೋ ಸರಣಿಗಳಲ್ಲಿ ಮತ್ತೊಂದು ಪ್ರಮುಖವಾದ ಘಟನೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಆ ಘಟನೆಯ ಹೆಸರು ಪ್ರಥಮ ಮಹಾಯುದ್ಧ ಅಂತ ಕರೀತಾರೆ, ಜಾಗತಿಕ ಮಹಾಯುದ್ಧ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಅಂತ ಕೂಡ ಕರೀತಾರೆ. ಈ ಒಂದು ಯುದ್ಧ 1914ರಿಂದ 1918ರವರೆಗೆ ಸತತವಾಗಿ 4 ವರ್ಷಗಳ ಕಾಲ ಈ ಯುದ್ಧ ನಡೆಯುತ್ತೆ. ಭೀಕರವಾದ ಯುದ್ಧ ಆಗಿರುತ್ತದೆ. ಪ್ರಪಂಚದಲ್ಲಿ ಆಸ್ತಿ ಪಾಸ್ತಿಗಳ ಸರ್ವನಾಶ ಆಗಿ ಹೋಗುತ್ತೆ ಈ ಯುದ್ಧದಿಂದ. ಯುದ್ಧ ಮುಗಿದ ಮೇಲೆ ಎಲ್ಲರಿಗೂ ಅನಿಸ್ತಂತೆ, ಇಂತಹ ಯುದ್ಧ ನಮಗೆ ಬೇಕಿತ್ತಾ? ಬಾಯಿ ಮಾತಿನಿಂದ ಪಂಚಾಯಿತಿಯನ್ನು ಕೂಡಿಸಿ ದೇಶಗಳ ಮಧ್ಯೆ ದೊಡ್ಡವರನ್ನು ಕೂಡಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದಿತ್ತು. ಆದರೆ ಇಂತಹ ಒಂದು ಯುದ್ಧ ನಮಗೆ ಬೇಕಿತ್ತಾ ಅಂತ ಎಲ್ಲರಿಗೂ ಅನಿಸ್ತು ಯುದ್ಧ ಮುಗಿದ ಮೇಲೆ. ಈ ಒಂದು ಯುದ್ಧ ಯುರೋಪ್ ಖಂಡದಲ್ಲಿ ಹೆಚ್ಚಾಗಿ ಕಂಡುಬಂತು. ಯುರೋಪ್ ಖಂಡ ಅಂದರೆ ನಿಮ್ಗೆ ಜಗತ್ತಿನಲ್ಲಿ 7 ಖಂಡಗಳಿದ್ದಾವೆ. ಮ್ಯಾಪ್ ಮುಖಾಂತರ ತೋರಿಸ್ತೀನಿ ನೋಡಿ. 7 ಖಂಡಗಳಲ್ಲಿ ಯುರೋಪ್ ಖಂಡದಲ್ಲಿ ಇದು ಬಹುಮುಖ್ಯವಾಗಿ ಕಂಡುಬಂತು. ನೋಡಿ, ಇಲ್ಲಿ ಯುರೋಪ್ ಇದೆ. ಈ ಒಂದು ಯುರೋಪ್ನಲ್ಲಿ ಇದು ಕಂಡುಬಂತು. ನಿಮಗೊಂದು ಡೌಟ್ ಬರ್ತಿರ್ಬೋದು, ಈ ಒಂದು ಯುದ್ಧ ಯುರೋಪ್ ಖಂಡದಲ್ಲಿ ಇರ್ತಕ್ಕಂಥ ದೇಶಗಳ ಮಧ್ಯೆ ಅವರವರು ಕಚ್ಚಾಡಿಕೊಂಡು ಯುದ್ಧ ಮಾಡ್ಕೋತಿದ್ದಾರೆ ಅಂದರೆ ಇದನ್ನು ಯುರೋಪ್ ಖಂಡಗಳ ಯುದ್ಧ ಅಂತ, ಯುರೋಪ್ ಖಂಡದಲ್ಲಿರುವ ದೇಶಗಳ ಯುದ್ಧ ಅಂತ ಕರಿಬಹುದಲ್ವಾ? ಯುರೋಪಿನ ಯುದ್ಧ ಅಂತ ಕರಿಬಹುದಿಲ್ವಾ? ಇದನ್ನು ಪ್ರಪಂಚದ ಯುದ್ಧ ಅಂತ ಯಾಕೆ ಕರೆದ್ರು, ವರ್ಲ್ಡ್ ವಾರ್ ಅಂತ ಯಾಕೆ ಕರೆದ್ರು ಅಂತ ನಿಮಗೆ ಡೌಟ್ ಬರ್ತಿದ್ದಾನೆ. ಹೌದು, ನಿಜ, ಅದನ್ನು ವರ್ಲ್ಡ್ ವಾರ್ ಆಗಿತ್ತು. ಯಾಕಂತಂದರೆ ಸ್ಟಾರ್ಟ್ ಆಗಿರೋದು ಯುರೋಪ್ ಖಂಡದಲ್ಲಿ ಮಾತ್ರ. ಆದರೆ ಈ ಒಂದು ಯುದ್ಧದಲ್ಲಿ ಕ್ರಮೇಣ ಪ್ರಪಂಚದ ಬಹುತೇಕ ದೇಶಗಳು ಎಲ್ಲ ಈ ಯುದ್ಧದಲ್ಲಿ ಭಾಗಿಯಾಗಿರೋದ್ರಿಂದ ಇದನ್ನು ವರ್ಲ್ಡ್ ವಾರ್ ಅಂತ ಕರೆದ್ರು. ಅಂದರೆ ಜಗತ್ತಿನಲ್ಲಿರುವ ಬಹುತೇಕ ರಾಷ್ಟ್ರಗಳು ಎಲ್ಲವೂ ಭಾಗಿಯಾಗ್ತವೆ. ಹಾಗಾದರೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಇದು ಯುರೋಪ್ನಲ್ಲಿ ತಮ್ಮ ಕಚ್ಚಾಡ್ಕೊಂಡು ತಾವು ಯುದ್ಧ ಮಾಡ್ತಾ ಇದ್ದಾರೆ, ಜಗತ್ತಿನಲ್ಲಿರುವ ಎಲ್ಲ ದೇಶಗಳು, ಜಗತ್ತಿನಲ್ಲಿರುವ ಬಹುತೇಕ ರಾಷ್ಟ್ರಗಳು ಯಾಕೆ ಇದರಲ್ಲಿ ಭಾಗಿಯಾದವು ಅಂತ ನಿಮ್ಮ ಪ್ರಶ್ನೆ ಕಾಡ್ತಿದ್ದಾನೆ. ನನಗೂ ಅನಿಸ್ತಿತ್ತು. ಯಾಕಂತಂದರೆ ಯಾಕೆ ಬೇರೆ ಬೇರೆ ಖಂಡದಲ್ಲಿರತಕ್ಕಂಥ ದೇಶಗಳು ಈ ಯುದ್ಧದಲ್ಲಿ ಭಾಗಿಯಾಗ್ತಾವೆ ಅಂತಂದರೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ನೋಡಿ, ಈಗ ನಮ್ಮ ಭಾರತ ದೇಶದ ಜೊತೆ ಯಾವ್ದಾದ್ರು ದೇಶ ಯುದ್ಧಕ್ಕೆ ಬಂದರೆ ಮೊದಲು ಒಪ್ಪಂದ ಮಾಡ್ಕೊಂಡಿರ್ತಾರೆ. ನಮ್ಮ ಭಾರತ ದೇಶದ ಪ್ರಧಾನಿ ಅಮೇರಿಕಾದ ಪ್ರವಾಸಕ್ಕೆ ಹೋಗಿ ಅಲ್ಲಿ ಎಲ್ಲ ಒಪ್ಪಂದ ಮಾಡ್ಕೊಂಡು ಬಂದಿರ್ತಾರೆ. ಏನಂದ್ರೆ, ನಮ್ಮ ದೇಶಕ್ಕೆ ಏನಾದರೂ ಆಂತರಿಕವಾಗಿ ಬಾಹ್ಯವಾಗಿ ಏನಾದರೂ ತೊಂದರೆ ಆದರೆ ನೀವು ರಕ್ಷಣೆ ಕೊಡಿ, ನಿಮ್ಮ ದೇಶಕ್ಕೆ ಏನಾದರೂ ಆದರೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಕೆಲವೊಂದು ದೇಶಗಳ ಮಧ್ಯೆ ಬಾಂಧವ್ಯ ಸ್ನೇಹ ಏರ್ಪಟ್ಟಿರ್ತದೆ. ಹೀಗಾಗಿ ನನ್ನ ಸ್ನೇಹಿತನ ದೇಶ ತೊಂದರೆಯಲ್ಲೇ ಇದೆ ಅಂದರೆ ನಾನು ಸಪೋರ್ಟ್ ಕೊಡಬೇಕು ಅಂತ. ಹೀಗಾಗಿ ಇಂಥ ಒಪ್ಪಂದಗಳಿಂದ, ಸ್ನೇಹ ಮಿತ್ರದಿಂದ ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಇದರಲ್ಲಿ ಭಾಗಿಯಾಗ್ತವೆ. ಅದಕ್ಕಾಗಿ ಇದೇನಾಯ್ತು ಅಂದ್ರೆ ಬಹುತೇಕ ರಾಷ್ಟ್ರಗಳು ಇದರಲ್ಲಿ ಭಾಗಿಯಾಗಿರೋದ್ರಿಂದ ಇದನ್ನು ಪ್ರಥಮ ಮಹಾಯುದ್ಧ, ಜಾಗತಿಕ ಮಹಾಯುದ್ಧ ಅಥವಾ ವರ್ಲ್ಡ್ ವಾರ್ ಅಂತ ಕರೆದ್ರು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಈಗ ಈ ಒಂದು ಯುರೋಪ್ ಮ್ಯಾಪ್ ತೋರಿಸ್ತೀನಿ ನೋಡಿ. ಇದು ಯುರೋಪ್ ಮ್ಯಾಪು. ಈ ಯುರೋಪ್ ಮ್ಯಾಪ್ನಲ್ಲಿ ಇದು ಯುದ್ಧ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾದರೆ ಯುದ್ಧ ನಡಿಬೇಕಂದ್ರೆ ಕಾರಣ ಬೇಕಲ್ವಾ? ಯಾವುದೋ ಒಂದು ನಮ್ಮ ಪಕ್ಕದ ಮನೆಯವರಿಗೆ ನಮಗೆ ಜಗಳ ನಡಿಬೇಕಂದ್ರೆ ಏನಾದರೂ ಒಂದು ಕಾರಣ ಇರ್ತದೆ ತಾನೆ. ಅದೇ ಥರ ಈ ಒಂದು ಯುರೋಪ್ ಖಂಡದಲ್ಲಿ ಮಹಾಯುದ್ಧ ಸ್ಟಾರ್ಟ್ ಆಗಬೇಕಂದ್ರೆ ಕಾರಣ ಏನು? ಅದಕ್ಕೆ 15 ಮಾರ್ಕ್ಸ್ ಕ್ವಶನ್ ಕೂಡ ಬರುತ್ತೆ ನಮಗೆ ಎಕ್ಸಾಮ್ನಲ್ಲಿ. ಪ್ರಥಮ ಮಹಾಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಬರೀರಿ ಅಂತ 1 by 1 ಪಾಯಿಂಟ್ಸ್ ಬರೀಬೇಕು. ಪಾಯಿಂಟ್ಸ್ ಬರೆದು ಅವನು ಎಕ್ಸ್ಪ್ಲನೇಷನ್ ಕೊಡಬೇಕು. ಆಮೇಲೆ ಮುಂದೆ ಉಪಸಂಹಾರ ಹಾಕಬೇಕು. ಪರಿಣಾಮಗಳನ್ನ ಕೇಳಿದರೆ ಪರಿಣಾಮಗಳನ್ನು ಕೊಡಬೇಕು. ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳೇನು, ಕಾರಣ ಅಂದರೆ ಯುದ್ಧ ನಡಿಬೇಕಾದ್ರೆ ಕಾರಣ ಏನು ಅವನು ಬರೀಬೇಕು, ಎಕ್ಸ್ಪ್ಲನೇಷನ್ ಪಾಯಿಂಟ್ಸ್ ಹಾಕಿ. ಮತ್ತು ಯುದ್ಧ ನಡೆದ ತಕ್ಷಣ ಏನಾಯಿತು ಪರಿಣಾಮಗಳನ್ನು ಎಕ್ಸ್ಪ್ಲನೇಷನ್ ಕೊಡಬೇಕು. ಈ ಥರ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಮಾತ್ರ 15 ಮಾರ್ಕ್ಸ್ ಸಿಗುತ್ತೆ ನಮಗೆ. ಪಾಯಿಂಟ್ಸ್ ಟು ಪಾಯಿಂಟ್ಸ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಆದರೆ ಒಂದೊಂದು ಬುಕ್ನಲ್ಲಿ ಪ್ರಥಮ ಮಹಾಯುದ್ಧ ನಡೆಯೋದಕ್ಕೆ ಕಾರಣಗಳು 50-60 ಇದಾವೆ ಕೆಲವೊಂದು ಆಥರ್ಸ್ ಬರೆದಂಥ ಬುಕ್ಸಲ್ಲಿ. ಆದರೆ ನಾವು ಅವನ್ನೆಲ್ಲ ಪಟ್ಟಿ ಮಾಡಿ ಇಂಪಾರ್ಟೆಂಟ್ ಇರುವಂಥ ಒಂದು 6-7 ಪಾಯಿಂಟ್ಸನ್ನು ಮಾತ್ರ ನಾನು ಕಲೆಕ್ಟ್ ಮಾಡಿದ್ದೀನಿ ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳನ್ನು. ಯಾಕಂತಂದರೆ ಅಷ್ಟು ಎಲ್ಲ ನಮಗೆ ಯೂಸ್ ಇಲ್ಲ. ಆಮೇಲೆ ನಮಗೆ 15 ಮಾರ್ಕ್ಸ್ ಕ್ವಶನ್ಗೆ ನಾವು ಅಷ್ಟು 6-7 ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲನೇಷನ್ ಕೊಟ್ಟು ಪೀಠಿಕೆ ಉಪಸಂಹಾರ ಎಲ್ಲ ಹಾಕಿದ್ರೋಗಾಗಿ 7-8 ಪೇಜ್ ಆಗುತ್ತೆ ನಮ್ಮದು. ನಾವು 15 ಮಾರ್ಕ್ಸ್ ಕ್ವಶನ್ ಎಕ್ಸಾಮ್ನಲ್ಲಿ 7-8 ಪೇಜ್ ಬರೆಯೋದಿಲ್ಲ, ನಾವು ಇನ್ನೂ ಕಡಿಮೆನೇ ಬರಿತೀವಿ. ಅದಕ್ಕಾಗಿ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾತ್ರ ಒಂದು ಕಲೆಕ್ಟ್ ಮಾಡಿದ್ದೀನಿ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ಸಲ್ಲಿ ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಉಗ್ರ ರಾಷ್ಟ್ರೀಯತೆ ಅನ್ನೋದು ಒಂದು ಮೊದಲನೇ ಪಾಯಿಂಟ್. ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳು ಉಗ್ರ ರಾಷ್ಟ್ರೀಯತೆ ಅಂತ ಕರೀತಾರೆ, ಅಥವಾ ಆಕ್ರಮಣಶೀಲ ರಾಷ್ಟ್ರೀಯತೆ ಅಂತಲೂ ಕರಿಬೋದು, ಅಗ್ರೆಸಿವ್ ನ್ಯಾಷನಲಿಸಮ್, ಅಥವಾ ಜರ್ಮನ್ನ ರಾಷ್ಟ್ರೀಯತೆ ಅಂತ ವೈಯಕ್ತಿಕವಾಗಿ ಹೇಳ್ಬೋದು. ಯಾಕಂದರೆ ಇದು ಪ್ರಥಮ ಮಹಾಯುದ್ಧ
ನಡೆಯೋದಕ್ಕೆ ಕಾರಣನೇ ಜರ್ಮನ್. ಇದು ನೆನಪಿಟ್ಕೊಂಡ್ಬಿಡಿ ನೀವು. ಅದೇ ಜರ್ಮನ್ನಲ್ಲಿ ರಾಷ್ಟ್ರೀಯತೆನೇ ಆ ಥರ ಆಗಿತ್ತು. ನಿಮಗೆ ಹೇಳ್ತೀನಿ. ಹಾಗಾದರೆ ಈ ಉಗ್ರ ರಾಷ್ಟ್ರೀಯತೆ ಅಂತ ಏನು ಮೊದಲನೇ ಪಾಯಿಂಟ್ ಇದೆಯೋ ಇದ್ರ ಬಗ್ಗೆ ನಾವು ನೋಡ್ಕೊಂಡು ಬರೋಣ. ನಮ್ಮ ದೇಶ ಶ್ರೇಷ್ಠ, ಬೇರೆ ದೇಶ ಕನಿಷ್ಠ ಎಂಬ ಭಾವನೆ ಯುರೋಪಿನ ರಾಷ್ಟ್ರಗಳಲ್ಲಿ ಬೆಳೀತು. ಈ ಒಂದು ಯುರೋಪಿಯನ್ ಕಂಟ್ರೀಸ್ನಲ್ಲಿ ಹೇಗೆ ಬೆಳೀತು ಅಂದರೆ ರಾಷ್ಟ್ರೀಯತೆ ಅನ್ನೋದು ಉಗ್ರ ರಾಷ್ಟ್ರೀಯತೆ ಬೆಳೀತು ಇವ್ರ ಹತ್ರ. ನೆಪೋಲಿಯನ್ ಬೋನಾಪಾರ್ಟ್ ಹೇಳಿದ್ದ ರಾಷ್ಟ್ರೀಯತೆ ಭಾವನೆಯನ್ನು ಬೀಜ ಬಿತ್ತು ಹೋಗಿದ್ದ. ಆದರೆ ಈ ಯುರೋಪ್ನಲ್ಲಿ ಹೇಗಿದ್ದಂದ್ರೆ ಉಗ್ರ ರಾಷ್ಟ್ರೀಯತೆ ಹೋಗಿ ಉಗ್ರ ರಾಷ್ಟ್ರೀಯತೆ ಹೆಚ್ಚಾಯ್ತು ಇವರಲ್ಲಿ. ಹೇಗೆಂದರೆ ತಪ್ಪಿದ್ರೂ ಸರಿ ಇದ್ದರೂ ನನ್ನ ದೇಶ ಶ್ರೇಷ್ಠ, ಈ ಬೇರೆಯವ್ರದ್ದು ಸರಿ ಇದ್ದರೂ ಕೂಡ ಅವ್ರದ್ದು ತಪ್ಪೇ, ನನ್ನ ದೇಶ ಶ್ರೇಷ್ಠ ಬೇರೆ ದೇಶ ಕನಿಷ್ಠ ಎಂಬ ಭಾವನೆ ಉಗ್ರ ರಾಷ್ಟ್ರೀಯತೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲೂ ಜರ್ಮನಿಯಲ್ಲಂತೂ ಮಿತಿ ಮೀರಿದ ಉಗ್ರ ರಾಷ್ಟ್ರೀಯತೆ, ಆಕ್ರಮಣಶೀಲ ರಾಷ್ಟ್ರೀಯತೆ, ವಶಪಡಿಸ್ಕೋಬೇಕು ಇಂತಹ ಭಾವನೆ ಜರ್ಮನಿಯಲ್ಲಿ ಜಾಸ್ತಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲೂ ಕೂಡ ಜರ್ಮನಿಯ ದೊರೆಯಾದಂಥ ಎರಡನೇ ವಿಲಿಯಂ ಏನು ಮಾಡ್ತಿದ್ದಂತೆ, ನಾವು ಶ್ರೇಷ್ಠ ವರ್ಗಕ್ಕೆ ಸೇರಿದವರು, ಪ್ರಪಂಚವನ್ನು ನಾಗರಿಕವನ್ನಾಗಿ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾನ ಅಂತ ಗುಡಿಗೆ ಬಿಡ್ತಾನೆ. ಇದರಿಂದ ಬೇರೆ ಬೇರೆ ದೇಶಗಳು ಕೂಡ ರೊಚ್ಚಿಗೆಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವ. ಯಾಕಂದರೆ ಅಷ್ಟು ಅಹಂಕಾರದಿಂದ ಮಾತನಾಡ್ತಾನೆ. ನಾವು ಶ್ರೇಷ್ಠ ವರ್ಗಕ್ಕೆ ಸೇರಿದವರು, ಎಲ್ಲರಿಗಿಂತ ಶ್ರೇಷ್ಠ ವರ್ಗಕ್ಕೆ, ಪ್ರಪಂಚವನ್ನು ನಾಗರಿಕವನ್ನಾಗಿ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾನಂತೆ ಗುಡುಕ್ತಾನೆ. ಹೀಗಾಗಿ ಉಗ್ರ ರಾಷ್ಟ್ರೀಯತೆ ಅನ್ನೋದು ಜರ್ಮನಿಯಲ್ಲಿ ಹೆಚ್ಚು ಕಂಡು ಬಂತು. ಮಿತಿ ಮೀರಿದ ರಾಷ್ಟ್ರಾಭಿಮಾನದಿಂದ ಜರ್ಮನಿ, ಇಂಗ್ಲೆಂಡ್ನಂತಹ ರಾಷ್ಟ್ರಗಳ ನಡುವೆ ದ್ವೇಷ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದರಾಗೂ ಮಿಲಿಟ್ರಿ ಪಡೆಗಳನ್ನು ಬಲಪಡಿಸುವುದರಲ್ಲಿ ನಾ ಮುಂದು ಅಂತ ಓಡೋಕ್ಕೆ ಶುರು ಮಾಡಿಬಿಟ್ರು. ಹೀಗಾಗಿ ಇದು ಪ್ರಥಮ ಮಹಾಯುದ್ಧ ನಡೆಯೋದಕ್ಕೆ ಉಗ್ರ ರಾಷ್ಟ್ರೀಯತೆ ಅನ್ನೋದು ಬಹಳ ಪರಿಣಾಮಕಾರಿಯಾಗಿ ಕಾರಣವಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಎರಡನೇ ಕಾರಣ ಇತ್ಯರ್ಥವಾಗದ ಗಡಿ ಸಮಸ್ಯೆ. ಇವನು ಪಾಯಿಂಟ್ಸು ಪ್ರಥಮ ಮಹಾಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳಂತ ಕೇಳಿದಾಗ ನಾವು ಇವನ್ನೆಲ್ಲ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಪಾಯಿಂಟ್ಸ್ ಹಾಕಿ. ಅದಕ್ಕೆ ನೆನಪಿಟ್ಕೋಬೇಕಾಗುತ್ತೆ. 1 by 1 ಎಕ್ಸ್ಪ್ಲನೇಷನ್ ಕೊಟ್ಟರೆ 15 ಮಾರ್ಕ್ಸ್ ಸಿಗುತ್ತೆ ನಮಗೆ. ಈಗ ಎರಡನೇ ಕಾರಣ ಇತ್ಯರ್ಥವಾಗದ ಗಡಿ ಸಮಸ್ಯೆಗಳು. ಗಡಿ ಸಮಸ್ಯೆ ಏನು ಅಂತಂದರೆ ಫ್ರಾನ್ಸ್ನಲ್ಲಿ ಹೇಗಾಗಿತ್ತು ಅಂತಂದರೆ ಯುರೋಪ್ನಲ್ಲಿ ಏನಾಗಿತ್ತು ಅಂತಂದರೆ, ನನ್ನ ದೇಶ ಇಲ್ಲಿವರೆಗೂ ಇದೆ ಅಂತ ಇದು ನನ್ನ ದೇಶ ಇಲ್ಲಿವರೆಗೂ ಅಂತ ಇದೆ, ಇವನ್ ನನ್ನ ದೇಶ ಅಷ್ಟು ಅಲ್ಲಿವರೆಗೂ ಇದೆ, ನನ್ನ ದೇಶ ಇಲ್ಲಿವರೆಗಿದೆ. ಅದರಲ್ಲೂ ಫ್ರಾನ್ಸ್ ಏನು ಮಾಡಿತ್ತು ಅಂತಂದರೆ ಜರ್ಮನಿ ಏನು ಮಾಡಿತ್ತು ಅಂತಂದರೆ, ಈ ಜರ್ಮನಿ ಏಕೀಕರಣ ಈ ಹಿಂದೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಜರ್ಮನಿ ವಿಶಾಲ ಸಾಮ್ರಾಜ್ಯ ಮಾಡಬೇಕಾದ್ರೆ ಬಿಸ್ಮಾರ್ಕ್ ಏನು ಮಾಡಿರ್ತಾನೆ, ಅಲ್ಸೇಸ್ ಮತ್ತು ಲೋರೆನ್ ಅಂತ ಫ್ರಾನ್ಸಿನ ಸಂಪದ್ಭರಿತ ಶ್ರೀಮಂತ ಪ್ರದೇಶಗಳನ್ನು ವಶಪಡಿಸ್ಕೊಂಡು ಜರ್ಮನಿ ಏಕೀಕರಣ ಮಾಡ್ತಾನೆ. ನಾ ಈ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ ಜರ್ಮನಿ ಏಕೀಕರಣ ಹೇಳುವಾಗ. ಆವಾಗ ಏನು ಮಾಡ್ತಿತ್ತು, ಫ್ರಾನ್ಸು ಹಲ್ಲು ಕಿತ್ತ ಹಾವಿನಂತೆ ಕತ್ತಿ ಮಸಿತಾ ಇತ್ತು ಜರ್ಮನಿ ವಿರುದ್ಧ. ನನ್ನ ಸಂಪದ್ಭರಿತ ರಾಜ್ಯಗಳನ್ನು ವಶಪಡಿಸ್ಕೊತಿದ್ದು ಜರ್ಮನಿ ಅಂತ. ಆ ಥರ ಗಡಿ ಸಮಸ್ಯೆ, ಇದು ನನ್ನ ದೇಶ ಇಲ್ಲಿವರೆಗೂ ಇದೆ ಅಂತ ಇದು, ನನ್ನ ದೇಶ ಇಲ್ಲಿವರೆಗೂ ಇದೆ ಅಂತ ಇದು, ಈ ಥರ ಈ ಕಡೆ ಬಾಲ್ಕನ್ ರಾಜ್ಯಗಳು ಬರ್ತಾವಲ್ಲ, ಈ ಕಡೆ ಬಲ್ಗೇರಿಯಾ, ರುಮೇನಿಯಾ, ಗ್ರೀಸು, ಇಲ್ಲಿಯೂ ಕೂಡ ನನ್ನ ದೇಶ ಇಲ್ಲಿವರೆಗಿದೆ, ನನ್ನ ದೇಶ ಇಲ್ಲಿವರೆಗಿದೆ. ಈ ಥರ ಗಡಿ ಸಮಸ್ಯೆ ಬಹಳಷ್ಟು ಪರಿಣಾಮಕಾರಿಯಾಗಿ ಬೀರ್ತಿಲ್ಲಿ. ಇದು ಕೂಡ ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳಾದವು. ಯಾಕಂತಂದರೆ ಎಲ್ಲ ರಾಷ್ಟ್ರಗಳ ಗಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅನ್ನೋದು ಕೂಡ ಇರಲಿಲ್ಲ. ಹೀಗಾಗಿ ಇತ್ಯರ್ಥವಾಗದ ಗಡಿ ಸಮಸ್ಯೆ ಕೂಡ ಪ್ರಥಮ ಮಹಾಯುದ್ಧಕ್ಕೆ ಕಾರಣವಾಯಿತು. ನೆಕ್ಸ್ಟ್ ಥರ್ಡ್ ಒನ್ ಮಿಲಿಟ್ರಿ ಬಣಗಳ ರಚನೆ. ಅದು ಹೇಗೆ ಅಂತಂದರೆ, ಈ ಜರ್ಮನಿ ಏಕೀಕರಣಕ್ಕಾಗಿ ಏನು ಮಾಡ್ತಿದ್ದು, ಜರ್ಮನಿ ಹಲವು ರಾಷ್ಟ್ರಗಳೊಂದಿಗೆ ಯುದ್ಧ ಮಾಡಿತ್ತು. ನಿಮಗೆ ತೋರಿಸ್ತೀನಿ ನಾನು. ಈ ಜರ್ಮನಿ ಏಕೀಕರಣ ಮಾಡುವಾಗ ಬಿಸ್ಮಾರ್ಕು ಹಲವು ಸುತ್ತಮುತ್ತಲ ರಾಷ್ಟ್ರಗಳೊಂದಿಗೆ ಯುದ್ಧ ಮಾಡಿ ಇಲ್ಲಿ ಫ್ರಾನ್ಸ್ನಲ್ಲಿರ್ತಕ್ಕಂಥ ಅಲ್ಸೇಸ್ ಮತ್ತು ಲೋರೆನ್ ಪ್ರದೇಶಗಳನ್ನು ಕೂಡ ಫ್ರಾನ್ಸಿಂದ ವಶಪಡಿಸ್ಕೊಂಡ. ಇಲ್ಲಿ 3ನೇ ನೆಪೋಲಿಯನ್ನು ಹಲ್ಲು ಕಿತ್ತು ಹಾವಿನಂತೆ ಜರ್ಮನಿಯೊಂದಿಗೆ ಯಾವಾಗ ಇದನ್ನು ರುಬ್ಬಲಿ ಅಂತ ಕಾಯ್ತಾ ಕೂತ್ಕೊಂಡಿದ್ದ 3ನೇ ನೆಪೋಲಿಯನ್ ಕೂಡ. ಹೀಗಾಗಿ ಇದೇ ಥರ ಏಕೀಕರಣ ಮಾಡ್ಬೇಕಾದ್ರೆ ಭಾಳಷ್ಟು ಡೆನ್ಮಾರ್ಕ್ನ ಜೊತೆ ಯುದ್ಧ ಮಾಡ್ತಾನೆ, ಆಸ್ಟ್ರಿಯಾ ಜೊತೆ ಯುದ್ಧ ಮಾಡ್ತಾನೆ, ಸಾಕಷ್ಟು ಯುದ್ಧ ಮಾಡಿ
ಏಕೀಕರಣ ಮಾಡ್ತಾನೆ. ಅದರ ಜೊತೆಗೆ ಯುದ್ಧ ಮಾಡ್ತಾನೆ ಅಂದರೆ ಶತ್ರುಗಳು ರೆಡಿ ಆಗೋರಲ್ಲ, ಯುದ್ಧ ಮಾಡೋದ್ರಿಂದ ಹಾಗೆ ಅನೇಕ ಶತ್ರುಗಳನ್ನ ಕೂಡ ಕಟ್ಟಿಕೊಂಡ. ಅದೆಲ್ಲ ಜರ್ಮನಿಯಿಂದ ಸೋತ ಫ್ರಾನ್ಸು ಕತ್ತಿ ಮಚ್ತಾಯಿತ್ತು ಅದರ ಇಂಥ ವಿಷಯನಲ್ಲೇ. ಅದಕ್ಕಾಗಿ ಈ ಬಿಸ್ಮಾರ್ಕ್ ಎಚ್ಚೆತ್ಕೊಂಡು ಏನು ಮಾಡಿದ ಅಂದರೆ, ಜರ್ಮನಿಯ ಬಿಸ್ಮಾರ್ಕು ಈ ಫ್ರಾನ್ಸಿನ 2 ಸಂಪದ್ಭರಿತ ಪ್ರದೇಶವನ್ನು ಕಿತ್ಕೊಂಡಿದ್ದೀನಿ, ಇಂದಿಲ್ಲ ನಾಳೆ ಈ ಫ್ರಾನ್ಸು ನನ್ನ ಮೇಲೆ ದಾಳಿ ಮಾಡ್ಬೋದು, ಫ್ರಾನ್ಸ್ನಿಂದ ನನಗೆ ಗಂಡಾಂತರ ತಪ್ಪಿದ್ದಲ್ಲ ಅಂತ ತಿಳ್ಕೊಂಡು ಇವನೇನು ಮಾಡ್ತಾನೆ ಅಂತಂದರೆ 1779ರಲ್ಲಿ ಆಸ್ಟ್ರಿಯಾದ ಜೊತೆ ಸ್ನೇಹವನ್ನು ಬೆಳೆಸ್ತಾನೆ. ಆಸ್ಟ್ರಿಯಾದ ಜೊತೆ ಸ್ನೇಹ ಬೆಳೆಸಿ ದ್ವಿಪಕ್ಷೀಯ ಕೂಟವನ್ನು ರಚನೆ ಮಾಡ್ಕೋತಾನೆ. ಇನ್ನೊಂದು ಮ್ಯಾಪಲ್ಲಿ ತೋರಿಸ್ತೀನಿ ಆಸ್ಟ್ರಿಯಾ ಕಾಣುವ ಹಾಗೆ. ಇಲ್ಲಿ ನೋಡಿ 1879 ಇಲ್ಲಿ ಫ್ರಾನ್ಸ್ ನೀವು ಇಂದಿಲ್ಲ ನಾಳೆ ನನ್ನ ಮೇಲೆ ದಾಳಿ ಮಾಡ್ಬೋದು ಅಂತ ತಿಳ್ಕೊಂಡು ಭಯದಿಂದ ಈ ಬಿಸ್ಮಾರ್ಕ್ ಏನು ಮಾಡ್ತಾನೆ, ಇಲ್ಲಿ ಆಸ್ಟ್ರಿಯಾದ ಜೊತೆ ಸ್ನೇಹವನ್ನು ಬೆಳೆಸ್ತಾನೆ. ಆಸ್ಟ್ರಿಯಾದ ಜೊತೆ ಸ್ನೇಹವನ್ನು ಬೆಳೆಸಿ ದ್ವಿಪಕ್ಷ ಕೂಟವನ್ನು ರಚನೆ ಮಾಡ್ಕೋತಾನೆ. ಅದ್ರ ಜೊತೆ ಇಟಲಿಯನ್ನು ಸೇರಿಸ್ಕೋತಾನೆ. ಇಟಲಿ ಈಗ ನೋಡಿ, ಜರ್ಮನಿ ಇದ್ದವನು ಆಸ್ಟ್ರಿಯಾ ಜೊತೆ ದ್ವಿಪಕ್ಷ ಕೂಟವನ್ನು ಮಾಡ್ಕೊಂಡ, ಆಮೇಲೆ ಇಟಲಿಯನ್ನು ಸೇರಿಕೊಂಡು ತ್ರಿಪಕ್ಷ ಕೂಟವನ್ನು ಮಾಡ್ಕೊಂಡ. ಈ 3 ರಾಷ್ಟ್ರಗಳು ಕೂಡಿ ಇಡೀ ಯುರೋಪ್ ಖಂಡದಲ್ಲಿ ಈ 3 ರಾಷ್ಟ್ರಗಳು ಏನು ಮಾಡಿದ್ವು, ಒಂದು ತ್ರಿಪಕ್ಷ ಕೂಟವನ್ನು ರಚನೆ ಮಾಡಿಕೊಂಡು ಇದೊಂದು ಬಣವಾಗೇ ನಿರ್ಮಾಣ ಆದವು. ಈ ಬಣಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಟ್ರಿಪಲ್ ಅಲಯನ್ಸ್ ಅಂತ ಪ್ರಸಿದ್ಧಿ ಆಗಿಬಿಡ್ತಿದ್ವು. ಜರ್ಮನಿ, ಆಸ್ಟ್ರಿಯಾ, ಇಟಲಿ 3 ರಾಷ್ಟ್ರಗಳು ಕೂಡ್ಕೊಂಡು ಒಂದು ಟ್ರಿಪಲ್ ಅಲಯನ್ಸ್ ಅಂತ ಒಕ್ಕೂಟವನ್ನು ರಚನೆ ಮಾಡ್ಕೊಂಡ್ಬಿಟ್ಟು ಇಡೀ ಖಂಡದಲ್ಲಿ ಒಂದು ಬಣ ಆಗಿ ರೆಡಿಯಾದಾಗ ಇದು ಫ್ರಾನ್ಸ್ ಸುಮ್ಮನೆ ಕೂತ್ಕೊತದ. ಮತ್ತು ಈ ಫ್ರಾನ್ಸು ಏನು ಮಾಡ್ತು ಅಂತಾರೆ, ಈಗ ಇವರು 3 ಜನ ಕೂಡ್ಕೊಂಡು ಈ 3 ರಾಷ್ಟ್ರಗಳು ಕೂಡ್ಕೊಂಡು ಒಂದು ಪಕ್ಷ ಮಾಡ್ಕೊಂಡಾರಂದರೆ ಇವ್ರು ನನ್ನ ಹನಿಯೋದಕ್ಕೆ ಮಾಡಿರಬೇಕು, ನನ್ನ ಜೊತೆ ಯುದ್ಧಕ್ಕೆ ಬರೋದಕ್ಕೆ ಮಾಡಿರಬೇಕು ಅಂತ ತಿಳ್ಕೊಂಡು ಇದು ಹೋಗಿ ಏನು ಮಾಡುತ್ತಂದರೆ ಇಂಗ್ಲೆಂಡ್ ಜೊತೆ ಸೇರ್ಕೊಂತು. ಇಂಗ್ಲೆಂಡ್ ಕೂಡ್ಕೊಂಡಾಗ ಇದ್ರ ಜೊತೆ ಯಾರು ಬಂದರು ಮತ್ತೆ ಅಂತಂದರೆ ರಷ್ಯಾ ಬಂತು. ಇಲ್ಲಿ ನೋಡಿ, ಇವರು ಜರ್ಮನಿ, ಆಸ್ಟ್ರಿಯಾ, ಇಟ್ಲಿ ಕುಡ್ಕೊಂಡು ಒಂದು ತ್ರಿಕೂಟ ರಚನೆ ಮಾಡ್ಕೊಂಡು ಒಂದು ಬಣ. ಆದರೆ ಬಣಕ್ಕೆ ಏನಂತ ಕರೆದ್ರು, ಟ್ರಿಪಲ್ ಅಲಯನ್ಸ್ ಅಂತ ಕರೆದ್ರು. ಇದು ಫ್ರಾನ್ಸ್ ಹೆದರ್ಕೊಂಡು ಏನು ಮಾಡ್ತು, ಇಂಗ್ಲೆಂಡ್ ಜೊತೆ ಸ್ನೇಹ ಕಟ್ಕೊಂಡು ಇಂಗ್ಲೆಂಡು ಮತ್ತು ಈ ರಷ್ಯಾ ಕುಡ್ಕೊಂಡು ಒಂದು 3 ತ್ರಿಕೂಟ ರಚನೆ ಮಾಡಿಕೊಂಡು ಅದಕ್ಕೆ ಏನಂತ ಕರೆದ್ರು, ಟ್ರಿಪಲ್ ಎಂಟಿಟಿ ಅಂತ ಕರೆದ್ರು. ಈಗ ನೋಡಿ, ಯುರೋಪಿನ ಎಲ್ಲ ರಾಷ್ಟ್ರಗಳು ಏನಾದವು ಅಂದ್ರೆ 2 ಬಣಗಳಾಗಿ ನಿರ್ಮಾಣ ಆದವು. ಒಂದು ಟ್ರಿಪಲ್ ಅಲಯನ್ಸು, ಒಂದು ಟ್ರಿಪಲ್ ಎಂಟಿಟಿ. ಮೊದಲು ಜರ್ಮನಿ ಒಂದೇ ಇತ್ತು, ಆಮೇಲೆ ಇದು ಆಸ್ಟ್ರಿಯಾ ಜೊತೆ ಸ್ನೇಹ ಬೆಳೆಸ್ತು, ಆಮೇಲೆ ಇಟ್ಲಿ ಕೂಡ ಅದನ್ನು ಕೂಡಿಸ್ಕೊಂತು. ಹೀಗಾಗಿ 3 ರಾಷ್ಟ್ರಗಳು ಕೂಡಿಕೊಂಡು ಒಂದು ತ್ರಿಕೂಟವನ್ನು ರಚನೆ ಮಾಡಿಕೊಂಡು ಅದು ಮುಂದೆ ಟ್ರಿಪಲ್ ಅಲಯನ್ಸ್ ಅಂತ ಫೇಮಸ್ ಆಗಿ ಹೋಯಿತು. ನಂತರ ಏನಾಯಿತು ಅಂತಂದರೆ, ಈ ಫ್ರಾನ್ಸ್ ಹೆದರ್ಕೊಂಡು ಇಂಗ್ಲೆಂಡ್ ಜೊತೆ ಸೇರ್ಕೊಂತು. ಇಂಗ್ಲೆಂಡ್ ಜೊತೆ ಯಾವ್ದು ಬಂತು, ಮತ್ತು ಇಂಗ್ಲೆಂಡ್ ಜೊತೆ ರಷ್ಯಾ ಬಂತು. ಹೀಗಾಗಿ ಇವು 3 ರಾಷ್ಟ್ರಗಳು ಕೂಡ್ಕೊಂಡು ಒಂದು ಬಣಗಳಾದವು. ಅದು ಟ್ರಿಪಲ್ ಎಂಟಿಟಿ ಅಂತ ಫೇಮಸ್ ಆಯಿತು. ಹೀಗಾಗಿ ಯುರೋಪ್ ಖಂಡದಲ್ಲಿ 2 ಬಣಗಳಾಗಿ ನಿರ್ಮಾಣವಾದವು, ಒಂದು ಟ್ರಿಪಲ್ ಅಲಯನ್ಸು, ಒಂದು ಟ್ರಿಪಲ್ ಎಂಟಿಟಿ. ಅರ್ಥ ಆಗಿದೆ ಅನ್ಕೋತೀನಿ. ಈಗ 2 ಬಣಗಳಾಗಿ ನಿರ್ಮಾಣ ಆದವಲ್ಲ, ಈ 2 ಬಣಗಳ ನಡುವೆ ಯುದ್ಧ, ದ್ವೇಷ, ವೈಷಮ್ಯ ಅನ್ನೋದು ಕಾಡೋದಕ್ಕೆ ಶುರು ಮಾಡಿಬಿಡ್ತು. ಇದು ಕೂಡ 2 ಬಣಗಳಾಗಿ ನಿರ್ಮಾಣ ಆಗಿರೋದು ಕೂಡ, ಮಿಲಿಟ್ರಿ ಬಣಗಳಾಗಿ ನಿರ್ಮಾಣ ಆಗಿರೋದು ಕೂಡ ಪ್ರಥಮ ಮಹಾಯುದ್ಧಕ್ಕೆ ಕಾರಣ ಆಯಿತು. ನೆಕ್ಸ್ಟ್ ಯಾವುದು ಅಂತ ನೋಡೋಣ ನಾವೀಗ. ನೆಕ್ಸ್ಟ್ 4ನೇದು ಶಸ್ತ್ರಾಸ್ತ್ರಗಳ ಪೈಪೋಟಿ ಪಾಯಿಂಟ್ಸು. ಶಸ್ತ್ರಾಸ್ತ್ರಗಳ ಪೈಪೋಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಏನಂತಂದರೆ, ಈಗಾಗಲೇ 2 ಬಣಗಳಾಗಿ ನಿರ್ಮಾಣ ಆಗಿದೆ, ನಿಮಗೆಲ್ಲ ಗೊತ್ತಿರೋ ವಿಷಯ. ಈ 2 ಬಣಗಳು ಏನಾಗಿದೆ ಅಂತಂದರೆ, ಈ ಬಣಗಳ ಟ್ರಿಪಲ್ ಎಂಟಿಟಿ ಮತ್ತು ಟ್ರಿಪಲ್ ಅಲಯನ್ಸ್ ಈ ಯುರೋಪ್ ಖಂಡದಲ್ಲಿ 2 ಬಣಗಳಾಗಿ ನಿರ್ಮಾಣ ಆಗಿದಲ್ಲ, 2 ಬಣಗಳ ನಡುವೆ ದ್ವೇಷ, ವೈಷಮ್ಯ, ಸಂಶಯಗಳು ಪೈಪೋಟಿಯಿಂದ ನಡೀತಾ ಇತ್ತು. ಅದರಲ್ಲೂ ನಾ ಮುಂದು ಅಂತ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡ್ತಾಯಿದ್ರು. ಹೊಸ ಉಪಕರಣಗಳನ್ನ ರೆಡಿ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಪಿರಂಗಿಗಳು, ಮದ್ದು ಗುಂಡುಗಳನ್ನು, ಆಮೇಲೆ ಯುದ್ಧ ವಿಮಾನಗಳನ್ನು, ಈ ಥರ ಎಲ್ಲ ಇದು ರೆಡಿ ಮಾಡಿಬಿಟ್ರೆ. ಹೇಗೆ ಅದು ರೈಫಲ್ ರೆಡಿ ಮಾಡಿದ್ದಾನೆ ಇವನು? ನಮ್ಮ ದೇಶದವ್ರು ನಾವೇನು ಕಡಿಮೆ ಅಂತ ಜರ್ಮನಿ ಅವರು ಹೊಸ ಯಾರಿಗೂ ಗೊತ್ತಿಲ್ಲರಂಥ ಉಪಕರಣಗಳನ್ನ ಜರ್ಮನಿ ರೆಡಿ ಮಾಡಿಬಿಡ್ತು. ಇಂಥ ಒಂದು ಇದರಲ್ಲಿ ಏನಾಗಿತ್ತು ಅಂದ್ರೆ, ಯಾವುದೇ ದೇಶ ರೆಡಿ ಮಾಡಲಾರ್ದಂಥ ಉಪಕರಣ ಹೊಸ ಸಿಡಿಮದ್ದು ಬಾಂಬ್ಗಳನ್ನ ಜರ್ಮನಿ ರೆಡಿ ಮಾಡಿತ್ತು. ಈ ಜರ್ಮನಿಯ ದೊರೆಯಾದಂಥ 2ನೇ ವಿಲಿಯಂ ಕೈಸರು ಸೊಕ್ಕಿನಿಂದ, ಅಹಂಕಾರದಿಂದ ಏನಂತ ಗುಡುಗ್ತಾನೆ ಗೊತ್ತಾ? ಇಡೀ ಪ್ರಪಂಚವನ್ನು ಆಳುವ ಅರ್ಹತೆ ಕೇವಲ ಜರ್ಮನ್ ಜನಾಂಗಕ್ಕೆ ಇದೆ ಅಂತ ಗುಡುಗಿ ಬಿಡ್ತಾನೆ. ಅದು
ಮಹಾಯುದ್ಧಕ್ಕೆ ಕಾರಣವಾಗಿ ಹೋಗುತ್ತೆ ಇದು ಶಸ್ತ್ರಾಸ್ತ್ರಗಳ ಪೈಪೋಟಿ ಅನ್ನೋದು. ಯಾಕಂದರೆ ಇದೊಂದು ಏನಾದರೂ ಹೊಸ ಉಪಕರಣ ತಯಾರು ಮಾಡಿದೆ ಅಂತಂದರೆ ಇದೊಂದು ಬೇರೆ ಏನೋ ತಯಾರು ಮಾಡ್ಕೊಳ್ಳೋದು. ಒಟ್ಟು ತಮ್ಮಲ್ಲೇ ಏನಾಗಿತ್ತು ಅಂತಂದರೆ ಹೊಸ ಹೊಸ ಬಂದೂಕುಗಳನ್ನು, ಸಿಡಿಮದ್ದುಗಳನ್ನು, ಪಿರಂಗಿಗಳನ್ನು, ಯುದ್ಧ ಟ್ಯಾಂಕರ್ಗಳನ್ನ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನಾ ಮುಂದು ಅಂತ ರೇಸ್ ಬಿಟ್ಟಂಗೆ ಹೋಗ್ತಾಯಿದ್ದು. ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ. ಒಂದು ಹೆಣ್ಣು ಮಗಳು ಪ್ರೆಗ್ನೆಂಟ್ ಇರ್ತಾಳೆ, ಹೊಟ್ಟೆಯಲ್ಲಿ 2 ಮಕ್ಕಳು ಇರ್ತವೆ, ಅವಳಿ ಜವಳಿ ಅಂತ. ಒಬ್ಬ ಭವಿಷ್ಯ ನೋಡಿ ಅವನು ಹೇಳ್ತಾನಂತೆ ಮಗುಗೆ, ಅವಳು ಹೆಣ್ಣು ಮಗಳಿಗೆ ಹೇಳ್ತಾನಂತೆ, ನೋಡಮ್ಮ ನೀನು ಹೊಟ್ಟೆಯಲ್ಲಿ 2 ಮಕ್ಕಳಿದಾವೆ ನಿನಗೆ, 1ನೇ ಮಗು ಏನು ಫಸ್ಟ್ ಯಾವ ಜನನಾಗಿ ಹೊರಗೆ ಬರ್ತಾನಲ್ಲ ಆ ಮಗು CM ಆಗ್ತಾನೆ, 2ನೇ ಮಗು ಏನು ಬರ್ತಾನಲ್ವ ಅವನು CMನ PA ಆಗ್ತಾನೆ ಅಂತ ಹೇಳ್ತಾನೆ ಭವಿಷ್ಯ ನೋಡಿ ಅವನು. ಆವಾಗ ಹೊಟ್ಟೆಯಲ್ಲಿರೋ ಮಗು ಕೇಳಿಸ್ಕೊತಾವೆ, ಓ ಮೊದಲು ಬರೋವನು CM ಆಗ್ತೀನಿ ಅಂದ್ರೆ ನಾ ಮುಂದೆ ಹೋಗ್ತೀನಿ ಅಂತ ಒಬ್ಬ ಬಂತು ಅಡ್ಡಾಗಿ ಮಲ್ಕೊಂಡ್ಬಿಟ್ಟಿದ್ನಂತ ಅಲ್ಲೇ. ಈ ಥರ ಇವು ಏನು ಮಾಡಿದ್ದಂದ್ರೆ, ಎಕ್ಸಾಂಪಲ್ ಕೊಟ್ಟೆ, ಸಿಲೆಬಸ್ಗಿಲ್ಲ, ಮಧ್ಯದಲ್ಲಿ ಇರಲಿ ಅಂತ ಬಾಂಬ್ ಬಿಟ್ಟೆ. ಈ ಥರ ನಾ ಮುಂದೆ ಅಂತಿವು ಎರಡು ಏನು ಮಾಡತ್ತಿದ್ವು ಅಂತಂದರೆ ಶಸ್ತ್ರಾಸ್ತ್ರಗಳ ಪೈಪೋಟಿಯಲ್ಲಿ ರೇಸ್ ಬಿಟ್ಟಂಗೆ ಸ್ಪರ್ಧೆಗಿಳಿದು ಬಿಟ್ಟಿದ್ದು. ಇದು ಕೂಡ ಪ್ರಥಮ ಮಹಾಯುದ್ಧಕ್ಕೆ ಕಾರಣವಾಯಿತು. ನೆಕ್ಸ್ಟ್ ಪಾಯಿಂಟು, ರಾಷ್ಟ್ರೀಯತೆಯನ್ನು ಪ್ರಚೋದಿಸುವ ವೃತ್ತಪತ್ರಿಕೆಗಳು. ಈ ವೃತ್ತಪತ್ರಿಕೆಗಳು ನ್ಯೂಸ್ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು. ಅದು ಈ ವೃತ್ತಪತ್ರಿಕೆಗಳು ಪ್ರಥಮ ಮಹಾಯುದ್ಧದಲ್ಲಿ ಹೇಗೆ ಕಾರಣವಾದವು ಅಂದರೆ, ಶತ್ರು ರಾಷ್ಟ್ರಗಳಲ್ಲಿ ಸನ್ನಿವೇಶವನ್ನೆಲ್ಲ ಏನು ಮಾಡಿದ್ವು, ವಿದ್ರೂಪಗೊಳಿಸಿ ಸ್ವದೇಶದಲ್ಲಿ ಆತಂಕವನ್ನು ಹೆಚ್ಚು ಮಾಡಿದವು, ಆತಂಕವನ್ನು ಸೃಷ್ಟಿ ಮಾಡಿದವು. ಯುದ್ಧವನ್ನು ತಪ್ಪಿಸುವಂಥ ಕೆಲಸ ಮಾಡಲಿಲ್ಲ ಇವು. ಯುದ್ಧ ಪ್ರಾರಂಭವಾಗುವಂಥ ಸುದ್ದಿಯನ್ನು ಹೇಳಿ ಪ್ರಕಟ ಮಾಡಿ ಯುದ್ಧ ಪ್ರಾರಂಭವಾಗುವಂತೆ ಮಾಡಿದವು. ವಿಷಯದ ಬೀಜವನ್ನು ಬಿತ್ತಿಬಿಟ್ಟು ಅಲ್ಲಿ ಯುರೋಪ್ ಖಂಡದಲ್ಲಿ ಜನಸಾಮಾನ್ಯರಲ್ಲಿ ಹುಚ್ಚು ರಾಷ್ಟ್ರೀಯತೆ ಬೆಳೆಯಲು ಈ ನ್ಯೂಸ್ ಪೇಪರ್ಸೇ ಕಾರಣ ಅಂತ ಹೇಳ್ಬೋದು ನಾವು. ರಾಷ್ಟ್ರೀಯತೆಯನ್ನು ಪ್ರಚೋದಿಸುವ ವೃತ್ತಪತ್ರಿಕೆಗಳು ಕೂಡ ಪ್ರಥಮ ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ. ಯಾವ ಥರ ಪ್ರಿಂಟ್ ಮಾಡ್ತಿದ್ವು ಅಂತ ನೋಡಿಲಿ. ವಾರ್ ಡಿಕ್ಲೇರ್ಡ್ ಬೈ ಜರ್ಮನಿ ಏನೋ ರೈಫಲ್ ತಯಾರು ಮಾಡ್ತಾ ಇದೆ ಅಂದ್ರೂ ಕೂಡ ಅಷ್ಟರಲ್ಲೇ ಇದು ಏನು ಮಾಡ್ತಿದ್ದಂತ ಜರ್ಮನಿ ಯುದ್ಧ ಘೋಷಿಸಿಬಿಟ್ಟಿದೆ ಅಂತ ಪ್ರಕಟ ಮಾಡಿಬಿಡ್ತಿದ್ವು. ಅವಾಗೆಲ್ಲ ನ್ಯೂಸ್ ಪೇಪರ್ನೇ ಅದ್ರ ಮೇಲೆ ಜನ ಎಲ್ಲ ಡಿಪೆಂಡ್ ಆಗಿದ್ದರು. ಆ ಥರ ಈ ವಾಟ್ಸಪ್ಪು ಫೇಸ್ಬುಕ್ ಥರ ಯಾವುದು ಇರಲಿಲ್ಲ ಅವಾಗ. ಹೀಗಾಗಿ ನ್ಯೂಸ್ ಪೇಪರ್ಗಳು ಏನು ಮಾಡಿದ್ವು ಅಂದ್ರೆ ಜನಸಾಮಾನ್ಯರನ್ನು ಹುಚ್ಚು ರಾಷ್ಟ್ರೀಯತೆ ಬೆಳೆಯಲು ಕಾರಣ. ಅದು ಜನರಲ್ಲಿ ಯುದ್ಧ ತಪ್ಪಿಸೋದನ್ನು ಹೊರತಾಗಿ ಯುದ್ಧ ತಪ್ಪಿಸುವ ಕೆಲಸ ಮಾಡೋದು ಬಿಟ್ಟು ಯುದ್ಧ ಪ್ರಾರಂಭವಾಗುವಂಥ ನ್ಯೂಸ್ನವ್ರು ಹೆಂಗಂತ ಗೊತ್ತಲ್ಲ ನಿಮಗೆ, ನಾವೇನು ಹೇಳೋದು ಬೇಕಾಗಿಲ್ಲ. ಇಲ್ಲಿ ಹೋಗಿತ್ತು ಅಂದ್ರೆ ಸಾಕು, ಹುಲಿ ಹೋಯ್ತು ಅದನ್ನು ಸುಣ್ಣ ಬಣ್ಣ ಹಚ್ಚಿ ಅದನ್ನು ಬೇರೆ ರೂಪಿಗೆ ಹೋಯ್ತಾರೆ. ನಿಮಗೆಲ್ಲ ಹೇಳೋದು ಬೇಕಾಗಿಲ್ಲ. ನೀವು ನ್ಯೂಸ್ ಪೇಪರ್ ಯಾವ ಥರ ವರ್ಕ್ ಮಾಡಿರಬೇಕು ಅವಾಗ ಪ್ರಥಮ ಮಹಾಯುದ್ಧದಲ್ಲಿ ಅಂತ ನೀವೇ ಅರ್ಥ ಮಾಡ್ಕೊಂಡು ಜನರಲಾಗಿ ಇನ್ನೂ ಎಷ್ಟೋ ಪೇಜ್ ಈ ವೃತ್ತಪತ್ರಿಕೆಗಳ ಪಾತ್ರ ಬಗ್ಗೆ ಬರೀಬೋದು. ಓಕೆ, ನೆಕ್ಸ್ಟ್ ಪಾಯಿಂಟು ಬಾಲ್ಕನ್ ಯುದ್ಧಗಳ ಪ್ರಭಾವ. ಬಾಲ್ಕನ್ ಯುದ್ಧ ಅಂತಂದರೆ, ಬಾಲ್ಕನ್ ಅಂದರೆ ಏನು ಫಸ್ಟ್ ನಾನು ತಿಳಿಸ್ತೀನಿ ನಿಮಗೆ. ಬಾಲ್ಕನ್ ಅನ್ನೋದು ನಾನು ಆಲ್ರೆಡಿ ಯುರೋಪ್ ಖಂಡದಲ್ಲಿ ಈಸ್ಟರ್ನ್ ಪ್ರಾಬ್ಲಮ್ಸ್, ಕ್ರೀಮಿಯಾ ಯುದ್ಧ, ಕ್ರೀಮಿಯಾ ವಾರು, ಪೂರ್ವಾತ್ಯ ಸಮಸ್ಯೆ ಅಂತ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಬಾಲ್ಕನ್ ಸಮಸ್ಯೆಗಳ ಬರೀ ಬಾಲ್ಕನ್ ದೇಶಗಳ ಬಗ್ಗೆನೇ ಇರೋದು. ಕ್ರೀಮಿಯಾ ಯುದ್ಧ, ಪೂರ್ವಾತ್ಯ ಸಮಸ್ಯೆ ಅನ್ನೋದೆಲ್ಲ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸಾಗಿ ಹೇಳಿದ್ದೀನಿ. ಆದರೂ ಸ್ವಲ್ಪ ಇಲ್ಲಿ ಪ್ರಥಮ ಮಹಾಯುದ್ಧದಲ್ಲಿ ಪಾಯಿಂಟ್ಸ್ ಬಂದಿದೆ ಅಂತ ಸ್ವಲ್ಪ ನಿಮ್ಗೆ ಹೇಳ್ತೀನಿ ಅದ್ರ ಬಗ್ಗೆ. ಈ ಯುರೋಪಿನ ಪೂರ್ವ ಭಾಗದಲ್ಲಿ ಇಲ್ಲಿ ಟರ್ಕಿ ಸುಲ್ತಾನ ಇರ್ತಾನಲ್ವ, ಈ ಟರ್ಕಿ ಸುಲ್ತಾನ ಏನು ಮಾಡ್ತಾನಂದರೆ ಇಲ್ಲಿ ಬಾಲ್ಕನ್ ದೇಶಗಳು ಬರ್ತಾವೆ. ಇಲ್ಲಿ ಗ್ರೀಸು, ಬಲ್ಗೇರಿಯಾ, ರುಮೇನಿಯಾ, ಹಂಗಾರಿಯಾ, ಹರ್ಜೆಗೋವಿನಾ, ಬೋಸ್ನಿಯಾ ಅಂತ ಇಲ್ಲೆಲ್ಲ ರಾಷ್ಟ್ರಗಳು ಬರ್ತಾವಲ್ಲ, ಇವೆಲ್ಲ ಬಾಲ್ಕನ್ ದೇಶಗಳು ಅಂತ ಕರೀತಾರೆ. ಈ ಟರ್ಕಿ ಸುಲ್ತಾನ್ ಏನು ಮಾಡ್ತಾನೆ ಅಂದರೆ ಕಾನ್ಸ್ಟಂಟಿನೋಪಲ್ ನಗರವನ್ನು, ಇಲ್ಲಿದೆ ಕಾನ್ಸ್ಟಂಟಿನೋಪಲ್ ನಗರ, ಇದು ಕಾನ್ಸ್ಟಂಟಿನೋಪಲ್ ನಗರ, ಇದಕ್ಕೆ ಈಗ ಇಸ್ತಾಂಬುಲ್ ಅಂತ ಕರೀತಾರೆ. ಇದನ್ನು ವಶಪಡಿಸ್ಕೊಂಡು ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬಾಲ್ಕನ್ ದೇಶಗಳೆಲ್ಲ ತನ್ನ ವಶದಲ್ಲಿ ಇಟ್ಕೊಂಡು ಟರ್ಕಿ ಸಾಮ್ರಾಜ್ಯವನ್ನಾಗಿ ನಿರ್ಮಾಣ ಮಾಡಿಕೊಂಡು, ಈ ಬಾಲ್ಕನ್ ದೇಶಗಳಲ್ಲಿ ಕ್ರೈಸ್ತರಿರ್ತಾರೆ, ಇವನು ಮುಸ್ಲಿಂ ಟರ್ಕಿ ಸುಲ್ತಾನ, ಇಲ್ಲಿ ಕ್ರೈಸ್ತರಿರ್ತಾರೆ, ಇವ್ರಿಗೆಲ್ಲ ಚಿತ್ರಹಿಂಸೆ ಕೊಟ್ಕೊಂಡು ದಬ್ಬಾಳಿಕೆಯನ್ನು ನಡೆಸ್ತಾ ಇರ್ತಾನೆ ಟರ್ಕಿ ಸುಲ್ತಾನ. ಇಲ್ಲಿ ಇರೋರು ಕ್ರೈಸ್ತರಿರ್ತಾರಲ್ಲ, ಇಲ್ಲಿದ್ದಂಥ ರಷ್ಯಾದ ಜಾರ್ ಕೂಡ ಈ ರಷ್ಯಾ ಧರ್ಮ ಮತ್ತು ಇಲ್ಲಿ ಕ್ರೈಸ್ತರ ಒಂದು ಯಾವುದಿದು ಬಾಲ್ಕನ್ ದೇಶಗಳ ಧರ್ಮ ಎರಡೂ ಒಂದಾಗಿರ್ತದೆ. ಅವಾಗ ರಷ್ಯಾ ಕೇಳುತ್ತೆ, ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಬಾಲ್ಕನ್ ದೇಶಗಳಿರ್ತಕ್ಕಂಥ ಧರ್ಮ ನಮ್ಮದು ಒಂದೇ ಆಗಿದೆ, ಅವ್ರನ್ನ ರಕ್ಷಣೆ ಮಾಡೋಕ್ಕೆ ನಮ್ಗೆ ಅನುಮತಿ ಕೊಡಂತ ಈ ರಷ್ಯಾದ ಜಾರ್ ಕೇಳಿದರೆ ಟರ್ಕಿ ಸುಲ್ತಾನ
ತಿರಸ್ಕರಿಸಿಬಿಡ್ತಾನೆ. ಆವಾಗ ಯುದ್ಧ ಕೂಡ ಆಗುತ್ತೆ, ರಷ್ಯಾ ಟರ್ಕಿ ಕೂಡ ಯುದ್ಧ ಆಗುತ್ತೆ ಆವಾಗ. ಓಕೆ, ಅದು ಬೇರೆ ವಿಷಯ. ಇಲ್ಲಿ ಸರ್ಬಿಯಾ ಅಂತ ಬರುತ್ತೆ, ಇಲ್ಲಿ ಸರ್ಬಿಯಾದಲ್ಲಿ ಏನಾಗುತ್ತಂದರೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಸರ್ಬಿಯಾ ಈ ಕಡೆ ಎಲ್ಲ ಏನು ಮಾಡುತ್ತೆ, ಈ ಆಸ್ಟ್ರಿಯಾ ಎಲ್ಲ ಎಂಟ್ರಿ ಕೊಡುತ್ತೆ. ಆಸ್ಟ್ರಿಯಾ ಎಂಟ್ರಿ ಕೊಟ್ಟದ್ದು ನನ್ನ ಧರ್ಮದ ರಕ್ಷಣೆ ಮಾಡೋ ಹಕ್ಕು ನನಗಿದೆ, ರಷ್ಯಾಗೆ ಹೇಳ್ತದೆ ಅವಾಗ ಹಕ್ಕಿದೆ. ಆದರೆ ಇದು ಎಂಟ್ರಿ ಕೊಟ್ಟದ್ದು ಆಸ್ಟ್ರಿಯಾಗ ಕೋಪ ಬಂದುಬಿಡ್ತು. ರಷ್ಯಾಗ ಕೋಪ ಬಂತು. ಆಸ್ಟ್ರಿಯಾ ಮತ್ತು ರಷ್ಯಾ ಶತ್ರು ರಾಷ್ಟ್ರಗಳಾಗ್ತವೆ. ಅಲ್ಲಿ ಶತ್ರು ರಾಷ್ಟ್ರ ಮೊದಲೇ 2 ಬಣಗಳಾಗಿ ನಿರ್ಮಾಣ ಆಗಿದ್ದಾವೆ. ಆಸ್ಟ್ರಿಯಾ ಹೋಗಿ ಜರ್ಮನಿ ಕಡೆ ಸೇರುತ್ತೆ, ಈ ಆಸ್ಟ್ರಿಯಾ ಜರ್ಮನಿ ಕಡೆ ಸೇರುತ್ತೆ. ಆಮೇಲೆ ಈ ಸರ್ಬಿಯಾ ಹೋಗಿ ರಷ್ಯಾದ ಕಡೆ ಸೇರುತ್ತೆ. ಹೀಗಾಗಿ ಬಾಲ್ಕನ್ ಯುದ್ಧಗಳ ಪ್ರಭಾವ ಕೂಡ ಪ್ರಥಮ ಮಹಾಯುದ್ಧಕ್ಕೆ ಕಾರಣ ಆಯಿತು. ನೆಕ್ಸ್ಟ್ ಲಾಸ್ಟ್ ಒನ್ 7th ತತ್ಕ್ಷಣದ ಕಾರಣ ಏನಂದ್ರೆ ಏನು ಗೊತ್ತಾ, ಯುರೋಪ್ ಖಂಡದಲ್ಲಿ ಕಚ್ಚಾಡ್ತಾ ಇದ್ದಾವೆ ಎಲ್ಲ. ಎಷ್ಟೊಂದು ದೇಶಗಳ ಮಧ್ಯೆ ಫುಲ್ ರೊಚ್ಚಿಗೊಂದು ಹಲ್ಲು ಕಿತ್ತ ಹಾವಿನಂತೆ ಚಾಕು ಕತ್ತಿಯನ್ನು ರೆಡಿ ಮಾಡ್ಕೊಂಡು ಎಲ್ಲ ಯುದ್ಧ ಮಾಡ್ಕೋಬೇಕು ಅಂತ ರೆಡಿ ಮಾಡ್ತಾನೆ ಇದ್ದಾರೆ. ಆದರೆ ಯುದ್ಧ ಪ್ರಾರಂಭ ಆಗಿಲ್ಲ. ಈಗ ನಮ್ಮ ಪಕ್ಕದ ಮನೆಯವ್ರಿಗೆ ನಮಗೆ ಫುಲ್ಲು ವೈರತ್ವ ಇರುತ್ತೆ. ಅವನು ಒಂದು ಯಾವ್ದಾರ ಕೇಸ್ನಾಗ ಸಿಗಲಿ ಅವಾಗ ಜಡಿತೀನಿ ಅಂತ ಇವನಂತಿರ್ತಾನೆ. ಅವ್ರ ಮನೆಯವ್ರು ಅಂತಿರ್ತಾರೆ ಯಾವ್ದಾರ ಒಂದು ಇದ್ರಾಗ ಸಿಗಲಿ ಅವಾಗ ಎಲ್ಲ ಮನೆಯವ್ರನ್ನೆಲ್ಲ ಹೊಡೆದು ಬಿಡ್ತೀನಿ ಅಂತ ಇವ್ರು ಅಂತಿರ್ತಾರೆ. ಆದರೆ ಯುದ್ಧ ಸ್ಟಾರ್ಟ್ ಆಗಿರೋಂಗಿಲ್ಲ, ಅದು ಜಗಳ ಮಾಡುವ ಸನ್ನಿವೇಶ ಬಂದಿರೋದಿಲ್ಲ. ಅದೇ ರೀತಿ ನೀವು ಹೋಗಿ ಅದನ್ನ ಅವ್ರ ಪಕ್ಕದ ಮನೆಯವರು ನಮ್ಮ ಜೊತೆ ಜಗಳ ಮಾಡ್ಬೇಕಂದ್ರೆ ನಿಮ್ಮ ಮನೆ ಕಸ ಹೋಗಿ ಅವ್ರ ಬಾಗಿಲಾಗ ಚೆಲ್ಲಿ ಬಿಡ್ರಿ ನೋಡೋಕೆ ಹೋಗಿ ಬಂದು ಹೊಡ್ಯಾಕೆ ಶುರು ಮಾಡಿಬಿಡ್ತಾರೆ. ಮೊದಲಿಂದ ವೈರತ್ವ ಇತ್ತು, ಆದರೆ ಜಗಳ ಸ್ಟಾರ್ಟ್ ಆಗಿರಲಿಲ್ಲ. ನೀವು ಹೋಗಿ ಕಸ ಚೆಲ್ಲಿದ ನಂತರ ಸ್ಟಾರ್ಟ್ ಆಯ್ತಾನೆ ಕಸ. ಅದಕ್ಕೆ ತತ್ಕ್ಷಣದ ಕಾರಣ ಏನಾಯಿತು, ಕಸ ಚೆಲ್ಲೋದು ತತ್ಕ್ಷಣದ ಕಾರಣ. ಮೊದಲಿಂದ ವೈಷಮ್ಯ ಇತ್ತು, ಬಟ್ ಜಗಳ ಚಾಲು ಆಗಿರಲಿಲ್ಲ. ಕಸ ಚೆಲ್ಲೋದ್ರಿಂದ ಜಗಳ ಚಾಲು ಆಗಿಬಿಡ್ತು. ಅದೇ ರೀತಿ ಯುರೋಪ್ ಖಂಡದಲ್ಲಿ ಮೊದಲಿಂದ ದೇಶಗಳ ಮಧ್ಯೆ 2 ಬಣಗಳಾಗಿ ನಿರ್ಮಾಣ ಆಗಿದ್ದಾವೆ, ಬಟ್ ಯುದ್ಧ ಸ್ಟಾರ್ಟ್ ಆಗಿರಲಿಲ್ಲ. ಯುದ್ಧ ಸ್ಟಾರ್ಟ್ ಆಗೋಕ್ಕೆ ಕಾರಣ ಏನು, ಈ ಯುದ್ಧ ಸ್ಟಾರ್ಟ್ ಆಗಿ ಇಲ್ಲಿ ಯಾರು ಕಸ ಚೆಲ್ಲರು ಅಂತ ನೋಡಬೇಕಲ್ವ. ಇಲ್ಲಿ ಯಾರು ಕಸ ಚೆಲ್ತಾರೆ ಅನ್ನೋದೇ ತತ್ಕ್ಷಣದ ಕಾರಣ. ತತ್ಕ್ಷಣ ಅಂದರೆ ಇಮ್ಮಿಡಿಯೇಟ್ ಕಾಸಸ್. ಯುದ್ಧ ಸ್ಟಾರ್ಟ್ ಆಗೋಕ್ಕೆ ತಕ್ಷಣದ ಕಾರಣ ಏನು ಅನ್ನೋದು ನೋಡ್ಕೊಂಡು ಬರೋಣ ನಾವೀಗ. ನೋಡಿ, ಆಸ್ಟ್ರಿಯಾದ ರಾಜಕುಮಾರ, ಆಸ್ಟ್ರಿಯಾ ನಿಮಗೆ ತೋರಿಸ್ತೀನಿ ಮ್ಯಾಪಲ್ಲಿ. ಇಲ್ಲಿ ನೋಡಿ, ಈ ಆಸ್ಟ್ರಿಯಾ ಇದೆಯಲ್ಲ, ಈ ಆಸ್ಟ್ರಿಯಾದ ರಾಜಕುಮಾರ ಮತ್ತು ಅವನ ಹೆಂಡತಿ ಇಬ್ಬರೂ ಕೂಡ್ಕೊಂಡು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬೋಸ್ನಿಯಾಗೆ ಬರ್ತಾರೆ. ಬೋಸ್ನಿಯಾಗೆ ಎದಕ್ಕೆ ಬರ್ತಾರೆ, ಇಲ್ಲಿ ಬೋಸ್ನಿಯಾಗೆ ಅಂತಂದರೆ ಇಲ್ಲಿ ಬೋಸ್ನಿಯಾ ಇದೆ ನೋಡು. ಬೋಸ್ನಿಯಾಗಿ ಮಿಲಿಟ್ರಿ ಇನ್ಸ್ಪೆಕ್ಷನ್ಗಾಗಿ ಬೋಸ್ನಿಯಾಗೆ ಬರ್ತಾರೆ ಅವನ ಹೆಂಡತಿ. ಆಸ್ಟ್ರಿಯಾದ ರಾಜಕುಮಾರ ಮತ್ತು ಅವನ ಹೆಂಡತಿ ಬೋಸ್ನಿಯಾಗೆ ಬರ್ತಾರೆ. ಬೋಸ್ನಿಯಾಗ ಮಿಲಿಟ್ರಿ ಇನ್ಸ್ಪೆಕ್ಷನ್ ಮಾಡೋಕ್ಕಾಗ ಬೋಸ್ನಿಯಾಗೆ ಬಂದಿರ್ತಾರೆ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಬ್ರಾಂಜ್ ಫರ್ಡಿನೆಂಡ್ ಅಂತ, ಆರ್ಚ್ ಡ್ಯೂಕ್ ಬ್ರಾಂಜ್ ಫರ್ಡಿನೆಂಟು ಮತ್ತು ಅವನ ಹೆಂಡತಿ ರಾಜಕುಮಾರಿ ಆದಂಥ ಸೋಫಿಯಾ ಇಬ್ಬರೂ ಕೂಡಿ ಮಿಲಿಟ್ರಿ ಇನ್ಸ್ಪೆಕ್ಷನ್ ಮಾಡೋದಕ್ಕಾಗಿ ಬೋಸ್ನಿಯಾಗೆ ಬಂದಿರ್ತಾರೆ. ಅಲ್ಲಿ ಬೋಸ್ನಿಯಾದ ರಾಜಧಾನಿ ಆದಂಥ ಸರಾಜಿಯೋ ನಗರದಲ್ಲಿ ಗವ್ರಿಲ್ಲೋ ಪ್ರಿನ್ಸಿಪ್ ಅಂತೇಳಿ, ಗವ್ರಿಲ್ಲೋ ಪ್ರಿನ್ಸಿಪ್ ಅನ್ನೋನು ಒಬ್ಬ ವಿದ್ಯಾರ್ಥಿ ಇವರನ್ನು ಕೊಲೆ ಮಾಡಿಬಿಡ್ತಾನೆ. ಕೊಲೆ ಮಾಡಿದ್ದಕ್ಕಾಗಿ ಆಸ್ಟ್ರಿಯಾ ಏನು ಮಾಡುತ್ತೆ ಅಂತಂದರೆ ಇವರೇ ಆಸ್ಟ್ರಿಯಾದ ರಾಜಕುಮಾರ ಮತ್ತು ಅವನ ಹೆಂಡತಿಯಾದಂಥ ಸೋಫಿಯಾ ಇಬ್ಬರು ಮಿಲಿಟ್ರಿ ಇನ್ಸ್ಪೆಕ್ಷನ್ಗೆ ಬಂದಾಗ ಒಬ್ಬ ವಿದ್ಯಾರ್ಥಿ ಗವ್ರಿಲ್ಲೋ ಪ್ರಿನ್ಸಿಪ್ ಅನ್ನೋ ವಿದ್ಯಾರ್ಥಿ ಇದೆ, ಇಲ್ಲಿದೆ ನೋಡಿ, ಇವನೇ ವಿದ್ಯಾರ್ಥಿ ಬಂದು ಹಿಡಿದಿದ್ದಾನೆ. ಇವರನ್ನು ಕೊಲೆ ಮಾಡಿಬಿಡ್ತಾನೆ. ಕೊಲೆ ಮಾಡಿದಾಗ ಏನು ಮಾಡುತ್ತಂತಂದರೆ ಆಸ್ಟ್ರಿಯಾ ಏನು ಮಾಡುತ್ತೆ, ನಮ್ಮ ದೇಶದ ರಾಜರಾಣಿಯನ್ನು ನೀವು ಕೊಂದಿದ್ದೀರಿ, ಸಾಯಿಸಿದಿರಿ, ಆ ಕೊಂದಂಥ ವ್ಯಕ್ತಿಯನ್ನು ನಮಗೆ ಒಪ್ಪಿಸಿ, ಇಲ್ಲವಾದರೆ ಅವನಿಗೆ ಶಿಕ್ಷೆ ಏನಾದರೂ ಕೊಡಿ ಅಂತ ಸರ್ಬಿಯಾಗೆ ವಾರ್ನ್ ಮಾಡುತ್ತೆ. ಆದರೆ ಸರ್ಬಿಯಾ ಏನು ಮಾಡುತ್ತೆ ಗೊತ್ತಾ, ಈ ವಿಚಾರವನ್ನು ನಾವು ಯುರೋಪಿನ ಸಭೆಯಲ್ಲಿ ಯುರೋಪಿನ ಸಭೆ ನಮಗೆ ಏನು ಶಿಕ್ಷೆ ಕೊಡುತ್ತೋ, ಏನು ನಿರ್ಣಯ ತೆಗೆದುಕೊಳ್ಳುತ್ತದೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹಾರಿಕೆ ಉತ್ತರ ಕೊಟ್ಟು ಜಾರ್ಕೊಂಡು ಬಿಡ್ತೀವಿ ಸರ್ಬಿಯಾ. ಅದಕ್ಕೆ ಇದರಿಂದ ಕೋಪಗೊಂಡಂಥ ಆಸ್ಟ್ರಿಯಾ ಏನು ಮಾಡುತ್ತೆ, ಸರ್ಬಿಯಾಗೆ ಏನು ಹೇಳುತ್ತೆ, ನೀವು ಕೊಲೆ ಪಾತಕರ ರಾಷ್ಟ್ರ, ನೀವು ಕೊಲೆಗಾರರು, ನೀವು ಹಾಗೆ ಹೀಗೆ ಅಂತ ಆಸ್ಟ್ರಿಯಾ ಸರ್ಬಿಯಾನ ಅವಮಾನ ಮಾಡಿಬಿಡುತ್ತೆ. ಸರ್ಬಿಯಾ ಒಂದು ಅವಮಾನಗೊಳ್ತದಲ್ಲ, ಯಾಕಂದ್ರೆ ಆಸ್ಟ್ರಿಯಾದ ನೀವು ಕೊಲೆ ಪಾತಕರ ರಾಷ್ಟ್ರ ಹಾಗೆ ಹೀಗೆ ಅಂತ
ನೀವು ಕೊಲೆ ಮಾಡಿದವ್ನು ನಮ್ಗೆ ಒಪ್ಪಿಸ್ತಾನೂ ಇಲ್ಲ, ಮತ್ತು ಕೊಲೆ ಮಾಡಿದವನಿಗೆ ನೀವಾದರೂ ಶಿಕ್ಷೆ ಕೊಡ್ತಾ ಇಲ್ಲ. ನೀವು ಅಲ್ಲಗಳಿತಾ ಇದ್ದೀರಿ. ನೀವು ಕೊಲೆ ಪಾತಕ ರಾಷ್ಟ್ರ ಅಂತ ಆಸ್ಟ್ರಿಯಾ ಸರ್ಬಿಯಾವನ್ನು ಅವಮಾನ ಮಾಡ್ತದೆ. ಅವಮಾನ ಮಾಡಿದಾಗ ಈ ಸರ್ಬಿಯಾ ಏನು ಮಾಡ್ತದೆ ಅಂತಂದರೆ ತನ್ನ ಹಿರಿಯಣ್ಣನಾದಂಥ ರಷ್ಯಾಗೆ ಸಹಾಯ ಕೇಳ್ತದೆ. ಅದಕ್ಕೆ ಯಾಕೆ ಹಿರಿಯಣ್ಣ ಅಂತದೆ ಅಂತಂದರೆ, ನಿಮ್ಗಾಗಲೇ ಬಾಲ್ಕನ್ ಯುದ್ಧದಲ್ಲಿ ಹೇಳಿದೆ ನಾನು, ನೋಡಿ ತೋರಿಸ್ತೀನಿ. ಸರ್ಬಿಯಾ, ರಷ್ಯಾ, ಇಲ್ಲಿ ಆಸ್ಟ್ರಿಯಾದ ರಾಜಕುಮಾರಿ ಇಲ್ಲಿ ಬೋಸ್ನಿಯಾಗೆ ಬಂದಿರ್ತಾರೆ. ಅವಾಗ ಅಲ್ಲಿ ಕೊಲೆ ಆಗುತ್ತೆ. ಅದು ಸರ್ಬಿಯಾ ಕೇಳುತ್ತೆ, ಆಸ್ಟ್ರಿಯಾ ಕೊಲೆ ಆದವನು ನಮಗೆ ಒಪ್ಪಿಸ್ರಿ, ಇಲ್ಲಾಂದ್ರೆ ನೀವಾದರೂ ಪನಿಷ್ಮೆಂಟ್ ಕೊಡ್ರಿ ಅಂತ ಕೇಳಿದ್ರೆ, ನಾವು ಯುರೋಪಿನ ಒಂದು ಸಭೆ ಇದೆಯಲ್ಲ, ಸಭೆಯಲ್ಲಿ ಇಡ್ತೀವಿ, ಅದೇನಾದರೂ ನಮ್ಗೆ ಪನಿಷ್ಮೆಂಟ್ ಕೊಡ್ತದೋ ಅಥವಾ ಏನು ನಿರ್ಣಯ ತಗೊಳ್ತೋ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹಾರಿಕೆ ಉತ್ತರ ಕೊಟ್ಬಿಡ್ತದೆ. ಅವಾಗ ಆಸ್ಟ್ರಿಯಾ ಕೋಪಗೊಂಡು ಆಸ್ಟ್ರಿಯಾ ಏನು ಮಾಡುತ್ತೆ, ನೀವು ಕೊಲೆ ಪಾತಕರ ರಾಷ್ಟ್ರ ಹಾಗೆ ಹೀಗೆ ಅಂತ ಸರ್ಬಿಯಾವನ್ನು ಅವಮಾನ ಮಾಡ್ತದೆ. ಅವಾಗ ಈ ಸರ್ಬಿಯಾ ರಷ್ಯಾದ ಒಂದು ಸಹಾಯ ಕೇಳ್ತದೆ. ರಷ್ಯಾದ ಯಾಕೆ ಸಹಾಯ ಕೇಳ್ತದೆ ಅಂದರೆ, ಈ ಭಾಗದಲ್ಲೆಲ್ಲ ಕ್ರಿಶ್ಚಿಯನ್ರಿರ್ತಾರೆ, ಇವರ ರಕ್ಷಣೆ ಹಕ್ಕು ರಷ್ಯಾ ಹೊಂದಿರ್ತದೆ ಅಂತ ನಾ ಈ ಹಿಂದೆ ಹೇಳಿದ್ನಲ್ಲ, ಬಾಲ್ಕನ್ ಒಂದು ಸಮಸ್ಯೆ ಇದ್ದಾಗ, ಅದಕ್ಕಾಗಿ ಕೇಳ್ತದ. ಆವಾಗ ಮೊದಲೇ 2 ಬಣಗಳಾಗಿದ್ದಾವೆ. ಸರ್ಬಿಯಾ ಹೋಗಿ ಯಾವ ಬಣದಲ್ಲಿ ಸೇರ್ತದೆ, ಟ್ರಿಪಲ್ ಎಂಟಿಟಿಯಲ್ಲಿ ಸೇರಿತು ಸರ್ಬಿಯಾ ಹೋಗಿ. ನೋಡಿ, ಮೊದಲು ಇವು 3 ಇದ್ದು, ಮೂರು ಜರ್ಮನಿ, ಆಸ್ಟ್ರಿಯಾ, ಇಟ್ಲಿ ಟ್ರಿಪಲ್ ಅಲೈನ್ಸಲ್ಲಿ ಸೇರಿಕೊಂಡು ಒಂದು ಬಣ ಆಗಿತ್ತು. ಇದು ಫ್ರಾನ್ಸು, ಇಂಗ್ಲೆಂಡು, ರಷ್ಯಾ ಕೂಡ್ಕೊಂಡು ಒಂದು ಬಣ ಆಗಿತ್ತು. ಇದು ಟ್ರಿಪಲ್ ಎಂಟಿಟಿ ಅಂತ ಕರಿತೀವಿ. ಆಮೇಲೆ ಈಗೇನಾಯ್ತು, ಈಗ ಆಸ್ಟ್ರಿಯಾದ ರಾಜರಾಣಿಯನ್ನು ಕೊಂದಿದ್ದಕ್ಕಾಗಿ ನೀವು ಕೊಲೆ ಪಾತಕ ರಾಷ್ಟ್ರ ಅಂತ ಸರ್ಬಿಯಾನ ಬೇದಿದ್ದಕ್ಕಾಗಿ, ಅವಮಾನ ಮಾಡಿದ್ದಕ್ಕಾಗಿ ಸರ್ಬಿಯಾ ಹೋಗಿ ಈ ಬಣದಲ್ಲಿ ಸೇರ್ಕೊಂಡ್ಬಿಡ್ತು. ಈ ಬಣದಲ್ಲಿ ಸೇರ್ಕೊಂತ ಹೀಗಾಗಿ ಏನಾಯ್ತಂದರೆ ಆಸ್ಟ್ರಿಯಾ ಯುದ್ಧ ಸಾರಿಬಿಡ್ತು. ಜರ್ಮನಿಯ ಒಂದು ಸಹಾಯ ತಗೊಂಡು ಸರ್ಬಿಯಾದ ಮೇಲೆ ಆಸ್ಟ್ರಿಯಾ ಏನು ಮಾಡ್ತು, ಜರ್ಮನಿಯ ಸಹಾಯ ತಗೊಂಡು ಸರ್ಬಿಯಾದ ಮೇಲೆ ಯುದ್ಧ ಸಾರಿಬಿಡ್ತು. ಇದು ತತ್ಕ್ಷಣದ ಕಾರಣ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಆಸ್ಟ್ರಿಯಾದ ರಾಜಕುಮಾರಿ ಇದಕ್ಕೆ ಹೋಗಿರ್ತಾರೆ ಮಿಲಿಟ್ರಿ ಇನ್ಸ್ಪೆಕ್ಷನ್ಗೆ. ಆವಾಗ ಅಲ್ಲಿ ಕೊಲೆ ಆಗುತ್ತಾರೆ ಅವರು. ಕೊಲೆ ಆದಕ್ಕಾಗಿ ಕೊಲೆ ಮಾಡಿದಂಥ ವ್ಯಕ್ತಿಯನ್ನು ನಮಗೆ ವಹಿಸು, ಸಬ್ಮಿಟ್ ಮಾಡು, ಇಲ್ಲಾಂದ್ರೆ ನೀವಾದರೂ ಶಿಕ್ಷೆ ಮಾಡಿ ಅಂತ ಸರ್ಬಿಯಾ ಕೇಳಿದ್ರೆ ಸರ್ಬಿಯಾ ಹಾರಿಕೆ ಉತ್ತರ ಕೊಡುತ್ತೆ. ಆವಾಗ ನೀವು ಕೊಲೆ ಪಾತಕರ ರಾಷ್ಟ್ರ ಅಂತ ಇದನ್ನು ಬೈತಿದೆ. ಇದು ಅವಮಾನಗೊಂಡಂಥ ರಾಷ್ಟ್ರ ರಷ್ಯಾದ ಸಹಾಯವನ್ನು ಕೇಳ್ತದೆ. ರಷ್ಯಾ ಅದಕ್ಕೆ ಸಹಾಯ ಮಾಡಿ ಈ ಒಂದು ಟ್ರಿಪಲ್ ಎಂಟಿಟಿ ಗ್ರೂಪಲ್ಲಿ ಸೇರ್ಕೊತದೆ. ಅದಕ್ಕಾಗಿ ಆಸ್ಟ್ರಿಯಾ ಏನು ಮಾಡ್ತದೆ, ಜರ್ಮನಿಯ ಸಹಾಯದಿಂದ ಸರ್ಬಿಯಾ ಮೇಲೆ ಯುದ್ಧ ಸಾರಿಬಿಡ್ತದೆ. ನಮ್ಮ ರಾಜರಾಣಿಯನ್ನು ಕೊಂದಿದ್ದಾರೆ ಅಂತ ಆಸ್ಟ್ರಿಯಾ ಯುದ್ಧ ಸಾರಿಬಿಡ್ತದೆ. ಇಲ್ಲಿಂದ ಯುದ್ಧ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೊಮ್ಮೆ ನೋಡ್ಕೊಳ್ಳಿ, ಮ್ಯಾಪಲ್ಲಿ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ರಾಜಕುಮಾರಿ ಇಲ್ಲಿ ಕೊಲೆ ಮಾಡ್ತಕ್ಕಂಥ ಇದ್ದಾನೆ. ಈ ಥರ ಮ್ಯಾಪ್ ನೋಡಿಕೊಂಡ್ರೆ ಸ್ವಲ್ಪ ನೆನಪು ಜಾಸ್ತಿ ಉಳಿತದಂತ. ಯುದ್ಧ ಯಾವಾಗ ಸ್ಟಾರ್ಟ್ ಆಯಿತು ಅಂದ್ರೆ, ಆಸ್ಟ್ರಿಯಾ ಜರ್ಮನಿಯ ಬೆಂಬಲದೊಂದಿಗೆ ಜುಲೈ 28, 1914ರಂದು ಸರ್ಬಿಯಾದ ಮೇಲೆ ಯುದ್ಧ ಸಾರಿದಾಗ 1ನೇ ಜಾಗತಿಕ ಮಹಾಯುದ್ಧ ಪ್ರಾರಂಭವಾಯಿತು. ಅದರ ನಂತರ ಟರ್ಕಿ ಬಲ್ಗೇರಿಯಾಗಳು ಜರ್ಮನಿ ಪರವಾಗಿ ಬರ್ತವೆ. ಈ ಟರ್ಕಿ ಬಲ್ಗೇರಿ ಯುದ್ಧ ಪ್ರಾರಂಭ ಆದಮೇಲೆ ಈ ಟ್ರಿಪಲ್ ಅಲೈನ್ಸ್ ಸೇರ್ಕೊತವೆ, ಜರ್ಮನಿ ಪರವಾಗಿ ಬಂದು ಸೇರ್ಕೊತವೆ. ಇದರ ನಂತರ ಏನಾಗುತ್ತಂತಂದರೆ 1915ರಲ್ಲಿ ಏನಾಗುತ್ತಂತಂದರೆ, ಈ ಇಟ್ಲಿ ಇದೆ ನೋಡಿ, ಈ ಇಟ್ಲಿ ಏನು ಮಾಡುತ್ತೆ, ಕಾರಣಾಂತರಗಳಿಂದ ಈ ಟ್ರಿಪಲ್ ಅಲೈನ್ಸನ್ನು ಬಿಟ್ಟು ಬಂದು ಈ ಟ್ರಿಪಲ್ ಎಂಟಿಟಿ ಸೇರ್ಕೊಂಡ್ಬಿಡ್ತದೆ. ಇಲ್ಲಿ ಬಂದಿದೆ ನೋಡಿ, 1915ರಲ್ಲಿ ಟ್ರಿಪಲ್ ಅಲೈನ್ಸನ್ನು ಬಿಟ್ಟು ಇಟ್ಲಿ ಏನು ಮಾಡ್ತದೆ, ಟ್ರಿಪಲ್ ಎಂಟಿಟಿ ಸೇರ್ಕೊಂಡ್ಬಿಡ್ತದೆ. ಆಮೇಲೆ ನಂತರ ಏನಾಗುತ್ತಂತಂದರೆ 1915 ಮೇ 7ರಂದು ಈ ಜರ್ಮನಿ ಏನು ಮಾಡ್ತದೆ ಅಂತಂದ್ರೆ, ಸುಮ್ಮನೆ ಕೂತ್ಕೊಳ್ಳಲ್ಲ. ಇದೇನು ಮಾಡ್ತದಂದ್ರೆ, ಲುಸೇಟಿಯಾ ಎಂಬ ಅಮೇರಿಕದ ಹಡಗನ್ನು ಮುಳುಗಿಸಿಬಿಡ್ತದೆ. ಅಲ್ಲಿ ಅಮೇರಿಕದ ಹಡಗನ್ನು ಮುಳುಗಿಸಿದಾಗ, ಲುಸೇಟಿಯಾ ಎಂಬ ಹಡಗನ್ನು ಮುಳುಗಿಸಿದಾಗ ಅಲ್ಲಿ ಅಮೇರಿಕದ 114 ಜನರೆಲ್ಲ ಸತ್ತೋಗಿಬಿಡ್ತಾರೆ. ಅದಕ್ಕಾಗಿ ಜರ್ಮನಿಯರ ಸೇಡು ತೀರಿಸಿಕೊಳ್ಳೋದಕ್ಕಾಗಿ ಅಮೇರಿಕಾ ಈ ಯುದ್ಧದಲ್ಲಿ ಪಾಲ್ಗೊಳ್ತದೆ. ಇಲ್ಲಿ ಬರ್ತದೆ ನೋಡಿ, ಟ್ರಿಪಲ್ ಎಂಟಿಟಿ. ಈ ಜರ್ಮನಿ ವಿರುದ್ಧ ಸೇಡು ತೀರಿಸ್ಕೊಳ್ಳೋಕೆ ಯುದ್ಧದಲ್ಲಿ ಭಾಗವಹಿಸ್ತದೆ. ಮೊದಲು ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ, ಅಮೇರಿಕಾ ತಟಸ್ಥ ನೀತಿಯನ್ನು ಅನುಸರಿಸಿತ್ತು, ಯುದ್ಧದಲ್ಲಿ ಬಂದಿರಲಿಲ್ಲ. ಈ ಜರ್ಮನಿ ಅಮೇರಿಕದ ಹಡಗನ್ನು ಮುಳುಗಿಸಿದಕ್ಕಾಗಿ ಅಲ್ಲಿ 114 ಜನ ಸತ್ತೋಗ್ತಾರೆ ಅಮೇರಿಕದವರು. ಆ ಒಂದು ಸೇಡು ತೀರಿಸ್ಕೊಳ್ಳೋದಕ್ಕಾಗಿ ಅಮೇರಿಕಾ ಯುದ್ಧದಲ್ಲಿ ಪಾಲ್ಗೊಂಡಿತ್ತು. ಆಮೇಲೆ ಅದೇ ಥರ ಏನಾಗುತ್ತಂತಂದರೆ 1917ರಲ್ಲಿ ಈ ಒಂದು
ರಷ್ಯಾ ಏನು ಮಾಡುತ್ತಂದರೆ ರಷ್ಯಾ ದೇಶದಲ್ಲಿ ಕ್ರಾಂತಿ ಉಂಟಾಗುತ್ತೆ. ತನ್ನ ದೇಶ ರಕ್ಷಣೆ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಕ್ರಾಂತಿ ಉಂಟಾಗಿರೋದ್ರಿಂದ ರಷ್ಯಾ ಏನು ಮಾಡುತ್ತೆ, ತನ್ನ ದೇಶದ ರಕ್ಷಣೆಗಾಗಿ ಇಲ್ಲಿ ತನ್ನ ಸೈನ್ಯವನ್ನು ಕಟ್ಟಿಕೊಂಡು ಯುದ್ಧವನ್ನು ಬಿಟ್ಟು ತನ್ನ ದೇಶ ರಕ್ಷಣೆಗಾಗಿ ಹೋಗಿಬಿಡುತ್ತೆ. ಹೀಗಾಗಿ ಏನಾಗುತ್ತಂದರೆ ಇಲ್ಲಿ 1918ರಂದು ಜರ್ಮನಿ ಸೋಲಾಗುತ್ತೆ, ವೀಕ್ ಆಗ್ತಾ ಬರುತ್ತೆ. ಇಲ್ಲಿಂದ ಇಟ್ಲಿ ಬಿಟ್ಟು ಹೋಯಿತು, ಆಮೇಲೆ ಇಲ್ಲಿ ಇಟ್ಲಿ ಬಂದು ಇಲ್ಲಿ ಸೇರ್ಕೊಂತು, ಆಮೇಲೆ ಬಲಿಷ್ಠ ರಾಷ್ಟ್ರ ಅಮೇರಿಕ ಬಂದು ಸೇರ್ಕೊಂತು. ಹೀಗಾಗಿ ಇದು ವೀಕ್ ಆಗ್ತಾ ಬಂತು, ಜರ್ಮನಿ ಸೋಲಾಗುತ್ತೆ. ಇಲ್ಲಿ ಸೋಲಾದಮೇಲೆ ವರ್ಸೆಲ್ಸ್ ಒಪ್ಪಂದ ನಡೆಯುತ್ತೆ. 1918ರಂದು ವರ್ಸೆಲ್ಸ್ ಒಪ್ಪಂದದ ಮುಖಾಂತರ ಯುದ್ಧ ಕೊನೆಗೊಂಡಿತ್ತು. ಹಾಗಾದರೆ ಯುದ್ಧ ಅಂತೂ ಮುಗೀತು. ಯುದ್ಧಕ್ಕೆ ಕಾರಣಗಳೇನಂತೂ ನೋಡಿದ್ವಿ ನಾವು. ಯುದ್ಧ ಮುಗಿದೋಯ್ತು. ಯುದ್ಧ ಆದಮೇಲೆ ಏನೇನಾಯ್ತು, ಅವನು ಪ್ರಶ್ನೆ ಹಂಗೆ ಕೇಳ್ತಾನೆ 15 ಮಾರ್ಕ್ಸ್ಗೆ. ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳೇನು ಮತ್ತು ಪರಿಣಾಮಗಳೇನು ಅಂತ ಕರಿತಾನೆ. ನಾವು ಕಾರಣಗಳನ್ನ ಇಷ್ಟೊತ್ತಕ್ಕ ನೋಡ್ಕೊಂಡು ಬಂದೀವಿ, ಈಗ ಪರಿಣಾಮಗಳೇನು ಆಗ್ತಾವಂತ ನೋಡ್ಕೋಬೇಕಲ್ವಾ. ಪರಿಣಾಮಗಳು ಆರ್ಥಿಕ ನಾಶ ಆಯಿತು. ಅತ್ಯಾಧುನಿಕ ಮಾರಕಾಸ್ತ್ರಗಳನ್ನು ಬಳಸಿದ್ರಿಂದ ಮಾನವ ಕುಲಕ್ಕೆ ವಿನಾಶಕಾರಿಯಾದ ಪರಿಣಾಮ ತಂದೊಡ್ಡಿತು. ಯಾಕಂದರೆ 80 ಲಕ್ಷ ಜನರು ಸತ್ತೋಗಿಬಿಡ್ತಾರೆ, 240 ಲಕ್ಷ ಜನರು ಗಾಯ ಆಗ್ತಾರೆ, ರೋಗ ರುಜಿನಗಳಿಂದ ಸಾಕಷ್ಟು ಜನ ಸತ್ತೋಗಿಬಿಡ್ತಾರೆ, 35 ಲಕ್ಷ ಜನ ಅಂಗವಿಕಲರಾಗ್ತಾರೆ, ಕುಂಟುತ್ತಾ ನಡೆಯೋ ಪರಿಸ್ಥಿತಿ ಬಂದ್ಬಿಡುತ್ತೆ ಯುದ್ಧದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಪ್ಯಾರಿಸ್ ವರ್ಸೆಲ್ಸ್ ಒಪ್ಪಂದ ನಡೆಯುತ್ತೆ, ಶಾಂತಿ ಸಮ್ಮೇಳನ ನಡೆಯುತ್ತೆ. ಅಲ್ಲಿ ಏನಾಗುತ್ತೆ, ಶಾಂತಿ ಸಮ್ಮೇಳನದಲ್ಲಿ ಯುದ್ಧಕ್ಕೆ ಜರ್ಮನಿಯೇ ನೇರ ಕಾರಣ ಅಂತ ಹೊಣೆ ಆಗ್ತೈತಿ. ಅಲ್ಲಿ ಈ ಒಂದು ಪ್ಯಾರಿಸ್ ಶಾಂತಿ ಒಪ್ಪಂದ ಸಭೆಯಲ್ಲಿ ಪ್ಯಾರಿಸ್ನ ವರ್ಸೆಲ್ಸ್ ಅರಮನೆಯಲ್ಲಿ ಇದು ಫಂಕ್ಷನ್ ನಡೆಯುತ್ತೆ, ಶಾಂತಿ ಸಮ್ಮೇಳನ ಸಭೆ. ಅಲ್ಲಿ ಏನಾಗುತ್ತೆ ಅಂದರೆ ಈ ಪ್ರಥಮ ಮಹಾಯುದ್ಧ ನಡೆಯೋದಕ್ಕೆ ಜರ್ಮನಿಯೇ ನೇರ ಕಾರಣ. ಜರ್ಮನಿಯ ಸೈನಿಕ ಶಕ್ತಿಯನ್ನು 1 ಲಕ್ಷಕ್ಕೆ ಇಳಿಸ್ತಾರೆ. ನೀವು ಮತ್ತೆ ಸೈನಿಕರು ಜಾಸ್ತಿ ಇದ್ದರೆ ನೀವು ಮತ್ತೆ ಯುದ್ಧ ಮಾಡ್ತಾ ಹೋಗ್ತೀವಿ ಅಂತ ಕೇವಲ 1 ಲಕ್ಷ ಮಾತ್ರ ನಿಮ್ಮ ಸೈನಿಕರು ಇರಬೇಕಂತ ಮಾಡ್ತಾರೆ. ನಿಶಸ್ತ್ರೀಕರಣವನ್ನು ಜಾರಿ ಮಾಡ್ತಾರೆ, ನೀವು ಯಾವುದೇ ರೈಫಲ್ಲು ಬಂದೂಕುಗಳನ್ನೆಲ್ಲ ಯೂಸ್ ಮಾಡಬಾರ್ದು ಅಂತ. ಅಷ್ಟೇ ಅಲ್ಲದೆ ಅಮೇರಿಕಾದ ಅಧ್ಯಕ್ಷನಾದಂಥ ವುಡ್ರೋ ವಿಲ್ಸನ್ನು ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಅಲ್ಲಿ 14 ಅಂಶಗಳ ಒಂದು ಇದನ್ನು ಮಂಡಿಸ್ತಾನೆ. ಅದರಲ್ಲಿ ಏನಿರ್ತದೆ ಅಂದರೆ ಪ್ರಮುಖವಾಗಿ ಎಲ್ಲ ದೇಶಗಳು ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಮಾಡ್ಕೋಬೇಕು ಅಂತ ಇರ್ತದೆ. ಆಮೇಲೆ ಎಲ್ಲರೂ ಒಳಗೊಳಗೆ ಒಂದು ರಹಸ್ಯ ಒಪ್ಪಂದಗಳನ್ನು ಮಾಡ್ಕೋತಿದ್ರು. ರಹಸ್ಯ ಒಪ್ಪಂದಗಳನ್ನೆಲ್ಲ ಮಾಡ್ಕೋಬಾರ್ದು, ಅದೇನಿದ್ರು ಓಪನ್ ಅಪ್ ಆಗಿರಬೇಕು, ಬಹಿರಂಗಪಡಿಸಬೇಕು ಅಂತ ಹೇಳ್ತಾನೆ. ಅವನು ಪ್ರಮುಖವಾಗಿ ರಾಷ್ಟ್ರ ಸಂಘಗಳ ಸ್ಥಾಪನೆ ಕೂಡ 14 ಅಂಶಗಳಲ್ಲಿ ಇರುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಇಂಪಾರ್ಟೆಂಟ್ ಅಂದರೆ ರಾಜಪ್ರಭುತ್ವ ಅಂತ್ಯ ಆಗುತ್ತೆ. ಅಲ್ಲಿ ಆಸ್ಟ್ರಿಯಾ, ರಷ್ಯಾ, ಟರ್ಕಿ, ಜರ್ಮನಿ ರಾಜಪ್ರಭುತ್ವ ಅಂತ್ಯ ಆಗ್ತದೆ, ಪ್ರಜಾಪ್ರಭುತ್ವ ಜಾರಿ ಆಗುತ್ತೆ. ಅಷ್ಟೇ ಅಲ್ಲದೆ ಜರ್ಮನಿಯ ದೊರೆಯಾದಂಥ 2ನೇ ವಿಲಿಯಂ ಕೈಸರ್ ಏನು ಸೊಕ್ಕಿನಿಂದ ಅಹಂಕಾರದಿಂದ ಗುಡುಕ್ತಿದ್ನೋ, ನಾವೇ ಶ್ರೇಷ್ಠರು, ನಮ್ಮಿಂದಲೇ ಜಗತ್ತು ಆಳೋದು ಅಂತ ಏನು ಗುಡುಕ್ತಿದ್ನೋ, ಅವನು ಸಿಂಹಾಸನದಿಂದ ಕೆಳಗಿಳಿಬೇಕಾಗುತ್ತೆ. ಯಾಕಂದರೆ ರಾಜಪ್ರಭುತ್ವನೇ ಅಂತ್ಯ ಆಗುತ್ತೆ ಅಂದಾಗ, ಜನರಿಂದ ಆಯ್ಕೆಯಾದಂಥ ಓಟ್ ಹಾಕಿದಂಥ ವ್ಯಕ್ತಿ ಸಿಂಹಾಸನವನ್ನು ಅಲಂಕರಿಸೋದು ಬಂದಾಗ ಆತ ಸಿಂಹಾಸನದಿಂದ ಕೆಳಗಿಳಿಬೇಕಾಗುತ್ತೆ. ಸಂಯುಕ್ತ ರಾಷ್ಟ್ರ ಸಂಘ ರಚನೆ ಆಗುತ್ತೆ. ಸಂಯುಕ್ತ ರಾಷ್ಟ್ರ ಸಂಘ ಅಂದರೆ ಏನಂದರೆ, ಅಮೇರಿಕಾದ ಅಧ್ಯಕ್ಷನಂತ ವುಡ್ರೋ ವಿಲ್ಸನ್ ಏನು ಹೇಳ್ತಾನಂದರೆ, ಇಷ್ಟೊಂದು ವಿನಾಶಕಾರಿ, ಅಪಾಯಕಾರಿ, ಬಹಿರಂಗವಾದ ಯುದ್ಧ ಮಾಡಿದ್ವಿ, ಸಾಕಷ್ಟು ಸರ್ವನಾಶ ಆಗಿ ಹೋಯಿತು, ಇನ್ನು ಮುಂದೆ ಯುದ್ಧ ನಡೆಯೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಇನ್ನೂ ನಡೆಯೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಅದಕ್ಕಾಗಿ ಜಗತ್ತಿಗೆ ಒಂದು ಬಾಸ್ ಇರುವಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ನಿರ್ಮಾಣ ಮಾಡೋಣ. ಏನಾದರೂ ದೇಶಗಳ ಮಧ್ಯೆ ಪ್ರಾಬ್ಲಮ್ ಬಂದರೆ ಅದರ ಮುಂದೆ ಇಡೋಣ. ಅದಕ್ಕೆ ಒಂದು ಅಂತಾರಾಷ್ಟ್ರೀಯ ಸಂಘವನ್ನು ರಚನೆ ಮಾಡೋಣ. ಅದಕ್ಕೆ ಲೀಗ್ ಆಫ್ ನೇಷನ್ಸ್ ಅಂತ ಕರೀತಾರೆ, ಸಂಯುಕ್ತ ರಾಷ್ಟ್ರ ಸಂಘ ಅಂತಲೂ ಕರೀತಾರೆ, ಲೀಗ್ ಆಫ್ ನೇಷನ್ಸ್ ಅಂತೂ ಕರೀತಾರೆ, ರಾಷ್ಟ್ರಗಳ ಒಕ್ಕೂಟ ಅಂತಲೂ ಕರೀತಾರೆ. ಅದನ್ನು ಸಂಘವನ್ನು ರಚನೆ ಮಾಡ್ತಾರೆ. ಅಂದರೆ ಏನಾದರೂ ಸಮಸ್ಯೆ ಇದ್ದರೆ ಅದ್ರ ಮುಂದೆ ಇಡೋದು, ಅದು ಬಗೆಹರಿಸುತ್ತೆ ಅಂತ, ಯುದ್ಧಗಳಾಗಬಾರ್ದು ಇನ್ನು ಮುಂದೆ ಅಂತ. ಆ ರಾಷ್ಟ್ರಗಳ ಸಂಘ ಸ್ಥಾಪನೆಗೆ ಅಮೇರಿಕಾದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಕಾರಣ ಆಗ್ತಾನೆ. ಮತ್ತು 1ನೇ ಮಹಾಯುದ್ಧದಿಂದ ಅಮೇರಿಕ ಸೂಪರ್ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಲೀಗ್ ಆಫ್ ನೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಆಟೋಮನ್ ಟರ್ಕರ ಒಂದು ಅಂತ್ಯ ಆಗುತ್ತೆ. ಇಲ್ಲಿ ಜರ್ಮನಿಯಲ್ಲಿ ನಿರುದ್ಯೋಗ, ಬಡತನ, ಬೆಳವಣಿಗೆ ಕುಸಿತ ಆಗುತ್ತೆ. ಅಷ್ಟೇ ಅಲ್ಲದೆ ವ್ಯಾಪಾರಸ್ಥರು ಅನೇಕ ಲಾಭವನ್ನು ಪಡೆದುಕೊಳ್ತಾರೆ ಜರ್ಮನಿಯಲ್ಲಿ. ಏನ್ರಿ ಇದು ನಿರುದ್ಯೋಗ ಉಂಟಾಗುತ್ತೆ, ಬೆಳವಣಿಗೆ ಕುಸಿತ ಆಗುತ್ತೆ ಅಂತಂದ್ರು, ಮತ್ತು ವ್ಯಾಪಾರಸ್ಥರು ಹೆಂಗೆ ಲಾಭ ಪಡ್ಕೊತಾರೆ ಅಂತ ನಿಮಗೆ ಪ್ರಶ್ನೆ ಅನ್ಬೋದು. ಕೊರೋನಾ ಟೈಮಲ್ಲಿ ವ್ಯಾಪಾರಸ್ಥರು ಯಾವ ಥರ ಲಾಭ ಪಡ್ಕೊತಾರಂತ ನೆನಪು ಮಾಡ್ಕೊಳ್ಳಿ. ಹಾಗಾದರೆ ಅದು ಒಂದು ಜರ್ಮನಿ ತುರ್ತು ಪರಿಸ್ಥಿತಿ ವ್ಯಾಪಾರಸ್ಥರು ಯಾವ ಥರ ಲಾಭ ಪಡ್ಕೊಂಡ್ರು ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆ, ನಾನು ಹೇಳೋದು ಬೇಡ. ಆಮೇಲೆ ಜರ್ಮನಿಯ ಅನೇಕ ಸ್ಥಳ ವಸಾಹತುಗಳನ್ನು ವಶಪಡಿಸ್ಕೊಂಡು ಬಿಡ್ತಾರೆ. ಹೀಗಾಗಿ ಇದು
ಫಸ್ಟ್ ವರ್ಲ್ಡ್ ವಾರ್ಗೆ ನಾವು ಕಾಸಸ್ ನೋಡಿದ್ದೀವಿ. ಪ್ರಥಮ ಮಹಾಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ನೋಡಿದ್ದೀವಿ ಇಲ್ಲಿ. ಇದರಲ್ಲಿ ಏನಾದರೂ ಹೇಳೋದ್ರಲ್ಲಿ ತಪ್ಪಾಗಿದ್ದರೆ ನೀವು ನನಗೆ ಡೈರೆಕ್ಟಾಗಿ ತಿಳಿಸಿ, ನಾನು ಕರೆಕ್ಷನ್ ಮಾಡ್ಕೋತೀನಿ. ಓಕೆ, ಮತ್ತೊಂದು ಘಟನೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.